ಇದರ ಅರ್ಥ ಏನಂದ್ರೆ ಹೇ ಶಿಷ್ಯನೇ, ಇಂದ್ರಿಯಗಳ ಸಂಪರ್ಕವಿಲ್ಲದೆ ಪ್ರತ್ಯಕ್ಷ ಜ್ಞಾನವಾಗುವುದಿಲ್ಲ ಎಂಬ ನಿಯಮವಿಲ್ಲ. ಈ ಇಂದ್ರಿಯಗಳ ಒಂದು ಸಂಪರ್ಕವಿಲ್ಲದೆಯೂ ಕೂಡ ಸುಖ ದುಃಖಗಳ ಜ್ಞಾನ ಉಂಟಾಗ್ತೈತಿ, ಪ್ರತ್ಯಕ್ಷವಾಗಿ ಉಂಟಾಗ್ತೈತಿ ಅಂತೇಳಿ ತಿಳಿಸ್ಕೊಟ್ಟಾರ. ಇದರ ಮುಂದಿನ ಒಂದು ವೇದಾಂತ ಸಮ್ಮತವಾದ ಬ್ರಹ್ಮಜ್ಞಾನವನ್ನ ನಮಗೆಲ್ಲ ತಿಳಿಸ್ಕೊಡ್ಬೇಕಂತೇಳಿ ಸದ್ಗುರುಗಳಲ್ಲಿ ಪ್ರಾರ್ಥನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ 212ನೇ ವಿಷಯಾಂಕ. ಬ್ರಹ್ಮದ ಜ್ಞಾನವು ಪ್ರತ್ಯಕ್ಷವಾಗಿಯೇ ಸಂಭವಿಸುತ್ತದೆ ಅಂತ 118ನೇ ದೋಹಾ. ಇದೀಗ ದೋಹಾ ಮತ್ತು ದೋಹದ ಅರ್ಥವನ್ನ ಕೇಳಿದ್ರಿ. ಈ ಒಂದು 212ನೇ ವಿಷಯಾಂಕದೊಳಗೆ ಒಂದು ಟಿಪ್ಪಣಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಎರಡುನೂರ 13ನೇ ಟಿಪ್ಪಣಿ ಪೀತಾಂಬರ್ಜಿಯವರದು. ಈ ಒಂದು ಬ್ರಹ್ಮನ ಒಂದು ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಆವರಣ ಭಂಗ ಮಾಡ್ಕೋಬೇಕಾಗ್ತದೆ. ಬ್ರಹ್ಮದ ಆವರಣ ಭಂಗ ಮಾಡಬೇಕಾಗ್ತದೆ. ಬ್ರಹ್ಮದ ಆವರಣ ಭಂಗ ಮಾಡೋದಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರು ಅವರು. 3.5 ಮಳ ಶರೀರದೊಳಗೆ 3.5 ಮಳ ಅಂತಃಕರಣದ, 3.5 ಮಳ ಅಂತಃಕರಣದ ತುಂಬ ಸರ್ವವ್ಯಾಪಕ ಒಂದು ಬ್ರಹ್ಮಚೇತನ ಅದ. ಆ ಬ್ರಹ್ಮಚೇತನವನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ನಮ್ಮ ಅಂತಃಕರಣದ ವೃತ್ತಿ ಅಂತಃಕರಣವನ್ನೇ ವೀಕ್ಷಣೆ ಮಾಡ್ತಾ ಅಂತಃಕರಣದ ಆಕಾರ ತಾಳಿ ಆ ಅಂತಃಕರಣದೊಳಗಿರುವ ಬ್ರಹ್ಮದ ಆವರಣ ಭಂಗ ಮಾಡಬೇಕು ಅನ್ನಂತ ಒಂದು ಅರ್ಥ. ಈ ಹೊರಗಿನ ವಸ್ತುಗಳ ಆವರಣ ಭಂಗ ಮಾಡೋದು ಬೇರೆ, ನಮ್ಮ ಅಂತಃಕರಣದಲ್ಲಿ ಆವರಿಸಿದ ಬ್ರಹ್ಮದ ಆವರಣ ಭಂಗ ಮಾಡೋದು ಬೇರೆ. ಹೊರಗಿನ ಬ್ರಹ್ಮವೊಂದನ್ನು ಬಿಟ್ಟು ಮತ್ತಿನ್ನು ಯಾವ ಯಾವ ವಸ್ತುಗಳು ಬ್ರಹ್ಮನಿಂದ ಭಿನ್ನವಾದ ವಸ್ತುಗಳದವ ಅವೆಲ್ಲ ಬರೇ ಕತ್ತಲದೊಳಗದವು. ಅವನ್ನು ನೋಡಬೇಕಾದ್ರೆ ಸೂರ್ಯಪ್ರಕಾಶ, ದೀಪದ ಪ್ರಕಾಶ, ಬ್ಯಾಟ್ರಿ ಪ್ರಕಾಶ ಏನಾರ ಬೇಕಾಗ್ತದ. ಆದರೆ ಬ್ರಹ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಇವು ಯಾವ ಪ್ರಕಾಶಗಳು ಬೇಕಾಗಿಲ್ಲ. ಕಾರಣ ಆತ ಸ್ವಯಂ ಪ್ರಕಾಶ ಇದ್ದಾನೆ. ಆತ ಸ್ವಯಂ ಪ್ರಕಾಶ ಇದ್ದಾಗಲೂ ಕೂಡ ಆತನ ಆವರಣ ಭಂಗ ಮಾಡೋದು ಅನ್ನೋದು ಅರ್ಥ ಇಲ್ಲದ ಮಾತು. ಹಾಗಾದರೆ ಆವರಣ ಎಲ್ಲಿದೆ ಅಂತಂದ್ರೆ ನಮ್ಮ ವೃತ್ತಿ ಒಳಗದ. ನಮ್ಮ ವೃತ್ತಿ ಅಂತಃಕರಣ ವೃತ್ತಿ ಏನದಲ್ಲ, ಅಂತಃಕರಣ ವೃತ್ತಿ ಒಳಗ ಆವರಣ. ಇಲ್ಲಿ ಕಣ್ಣನ್ನ ಬೆರಳಿನಿಂದ ಮುಚ್ಚಿಕೊಂಡು ಸೂರ್ಯನನ್ನ ನೋಡಿದ ಹಾಗೆ ಆವರಣ ಆಗಿದ್ದು ಸೂರ್ಯಗಾಗಿಲ್ಲ. ಸೂರ್ಯ ಕಾಣ್ತಾ ಇಲ್ಲ, ಸೂರ್ಯ ಕಾಣ್ತಾ ಇಲ್ಲ, ಕಣ್ಣಿಗೆ ಬೆರಳಿಟ್ಕೊಂಡು ಸೂರ್ಯ ಕಾಣ್ತಾ ಇಲ್ಲ ಅಂದ್ರೆ ಸೂರ್ಯನಿಗೆ ಆವರಣ ಆಗಿಲ್ಲ. ಅದೇ ರೀತಿ
ಅವಿದ್ಯ ಎನ್ನುವ ಆವರಣ, ಮಾಯೆ ಎನ್ನುವ ಆವರಣ, ಅಜ್ಞಾನ ಎನ್ನುವ ಆವರಣ ನಮ್ಮ ಅಂತಃಕರಣದೊಳಗೆ ಇಟ್ಟುಕೊಂಡು ಆ ಸ್ವಯಂ ಪ್ರಕಾಶವಾದ ಬ್ರಹ್ಮನಿಗೆ ಆವರಣ ಭಂಗ ಅಂತ ಹೇಳೋ ಶಬ್ದ ಸೂಕ್ತ ಆಗಂಗಿಲ್ಲ. ನಮ್ಮೊಳಗಿನ ಅಜ್ಞಾನ ಕಳೆದುಕೊಂಡದ್ದರ ಅರ್ಥನೇ ಬ್ರಹ್ಮದ ಆವರಣ ಭಂಗ ಮಾಡುವುದು ಅಂತ. ಯಾವ ಅಜ್ಞಾನ ಬ್ರಹ್ಮನನ್ನು ಕಾಣುವುದಕ್ಕೆ, ಯಾವ ಅವಿದ್ಯೆ ಬ್ರಹ್ಮನನ್ನು ಅನುಭವಿಸುವುದಕ್ಕೆ, ಯಾವ ಮಾಯೆ ಬ್ರಹ್ಮನನ್ನ ಭಾನ ಮಾಡಿಕೊಳ್ಳುವುದಕ್ಕೆ ಅಡ್ಡಿಯಾಗಿದೆಯೋ ಅದನ್ನು ನಾವು ವಿಚಾರ ಮಾಡಿ ತಿಳ್ಕೊಂಡು ಇಲ್ಲಿ ತಿಳಿಬೇಕಾಗಿದ್ದದ. ಯಾವುದು ಯಾವುದೇ ಒಂದು ಉಪಕರಣ ತಗೊಂಡು ಯಾವುದೇ ಎತ್ತಿ ಇಳಿಸೋದು ಅದು ಏನಿಲ್ಲ. ಇಲ್ಲಿ ಒಳಗೆ ತಿಳ್ಕೋಬೇಕು, ಕುಂತು ವಿಚಾರ ಮಾಡಬೇಕು ಮಾಡಿ ನಿಶ್ಚಯ ಜ್ಞಾನ ಮಾಡ್ಕೋಬೇಕು. ಈ ದೇಹ ನಾನಲ್ಲ, ಹುಟ್ಟವ ನಾನಲ್ಲ, ಸಾಯವ ನಾನಲ್ಲ, ಪಾಪ ಮಾಡವ ನಾನಲ್ಲ, ಪುಣ್ಯ ಮಾಡವ ನಾನಲ್ಲ, ಪಾಪದ ಫಲವಾದ ಸುಖ ಅನುಭವಿಸುವ ನಾನಲ್ಲ, ಪಾಪದ ಫಲವಾದ ದುಃಖ ಅನುಭವಿಸುವ ನಾನಲ್ಲ, ಪುಣ್ಯದ ಫಲವಾದ ಸುಖ ಅನುಭವಿಸುವ ನಾನಲ್ಲ, ಬರುವವ ನಾನಲ್ಲ, ಹೋಗುವವ ನಾನಲ್ಲ. ಏನೆಲ್ಲ ಇದೆ ಯಾವುದೂ ಅಲ್ಲವೇ ಅಲ್ಲ. ಆದರೆ ಈ ಎಲ್ಲ ಲೀಲೆಗಳಿಗೆ ಸ್ಫೂರ್ತಿದಾಯಕ ನಾನು. ನನ್ನ ಸತ್ತಾ ಸ್ಫೂರ್ತಿಯಿಂದಲೇ ಇವೆಲ್ಲ ಲೀಲೆಗಳು ನಡೆದವ. ನಾನು ಇವೆಲ್ಲವಕ್ಕೂ ಸಾಕ್ಷಿ ಅದೀನಿ, ನಾನು ಕೂಟಸ್ಥ ಅದೀನಿ, ನಾನು ಬ್ರಹ್ಮ ಅದೀನಿ, ನಾನು ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ಅದೀನಿ ಅಂತೇಳಿ ಎಲ್ಲ ವಿಚಾರಗಳು ಏನು ಹೇಳ್ಯಾರ ಅವುಗಳನ್ನು ಕುರಿತು ವಿಚಾರ ಮಾಡಿ 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 ನನ್ನೊಳಗಿನ ಅಜ್ಞಾನಗಳನ್ನು ಕಳ್ಕೊಂಡು ಯಾವಾಗದು ಕಳ್ಕೊತೀನಿ ಪರಮಾತ್ಮ ಅವ ಸ್ವಯಂ ಪ್ರಕಾಶವನ ಆತನ ಅನುಭವಕ್ಕೆ ಬಂದೇ ಬರ್ತಾನೆ. ಆತನಿಗೆ ಆವರಣ ಎಂದೂ ಆಗಿಲ್ಲ. ಆವರಣ ಆಗಿದ್ದು ನಮ್ಮ ವೃತ್ತಿ ಒಳಗಿನ ಅಜ್ಞಾನ. ಆ ಅಜ್ಞಾನ ಕಳ್ಕೋಬೇಕಾಗಿದೆ. ಯಾವಾಗ ಏನಾಗ್ತದಪ್ಪ ಅಂತಂದ್ರೆ ಹೊರ ವಸ್ತುಗಳನ್ನು ಗುರುತಿಸುವಾಗ ಇಲ್ಲೇನಾಗ್ತದ, ವೃತ್ತಿ ತನ್ನ ಅಜ್ಞಾನವನ್ನು ಕಳ್ಕೊಂಡು ಬ್ರಹ್ಮ ಆವರಣ ಭಂಗ ಆದಾಗ, ಬ್ರಹ್ಮನ ಆವರಣ ಭಂಗ ಅಥವಾ ವೃತ್ತಿ ತನ್ನ ಅಜ್ಞಾನ ಕಳ್ಕೊಂಡು ಬ್ರಹ್ಮನ ಆವರಣ ಭಂಗ ಮಾಡ್ಯಾನ ಅಂತಂದ್ರೆ ಏನಾಯ್ತದ, ಅಲ್ಲಿ ಆವರಣ ಭಂಗ ಆದ್ಮೇಲೆ ಮುಂದೆ ಗುರುತಿಸೋ ಕೆಲಸ ಯಾರು? ಆವರಣ ಭಂಗ ಮಾಡೋದು ವೃತ್ತಿ ಕೆಲಸ. ಗುರುತಿಸೋ ಕೆಲಸ ಯಾವುದು? ಆಭಾಸ. ಅಲ್ಲಿ ಆಭಾಸ ಏನಾತನ, ಈಗ ಘಟಪಟಾದಿಗಳನ್ನ ಒಂದು ಬೆಳಕು ಹಾಕಿದಾಗ ನಿಮ್ಮ ವೃತ್ತಿ ಹೋಗಿ ಆ ಘಟಪಟಾದಿಗಳ ಆಕಾರ ತಾಳಿ ಆ ಘಟಪಟಾದಿಗಳ ಆವರಣ ಭಂಗ ಮಾಡಿದಾಗ ಆಭಾಸ ಏನ್ ಮಾಡ್ತಾನ, ಇದು ಘಟ ಇದು ಪಟ ಅಂತ ಹೇಳ್ತಿರ್ತಾನ. ಹಂಗ ಈ ಆಭಾಸ ಮತ್ತು ವೃತ್ತಿ ಸಹಿತವಾದ ಆಭಾಸ ಅಥವಾ ಆಭಾಸ ಸಹಿತವಾದ ವೃತ್ತಿ ಜೊತೆಯಾಗೇ ಇರ್ತವೆ. ಇಲ್ಲಿ ಕೂಡ ಜೊತೆಯಾಗಿ ಇದ್ದತ್ತಾಗ ಏನಾಗ್ತದಪ್ಪ ಅಂತಂದ್ರೆ, ಯಾವಾಗ ತನ್ನ ಅಜ್ಞಾನ ಕಳ್ಕೊಂಡು ಆಭಾಸ ವೃತ್ತಿ ಅಂದ್ರೆ ಎರಡು ಜೊತೆಯಾಗಿ ಇದ್ದದ್ದು ಅಲ್ಲಿ ಅಜ್ಞಾನ ಕಳ್ಕೊಂಡು ಆ ಬ್ರಹ್ಮನ ಸ್ವಯಂ ಪ್ರಕಾಶ ಈ ಒಂದು ವೃತ್ತಿ ಒಳಗ ವೃತ್ತಿ ಉಪಹಿತ ಚೇತನ ಮತ್ತು ಅಂತಃಕರಣ ಉಪಹಿತ ಚೇತನ ಎರಡೂ ಒಂದೇ ಆದಾಗ ಆಭಾಸನ ಉದ್ಗಾರ ಏನಿರ್ತದ, ಅವಾಗ ಆಭಾಸ ಏನಂತನ, ಅಹಂ ಬ್ರಹ್ಮಾಸ್ಮಿ ಅಂತನೋ. ಅಂತಃಕರಣ ಉಪಹಿತ ಚೇತನ ಮತ್ತು ಅಂತಃಕರಣ ವೃತ್ತಿ ಉಪಹಿತ ಚೇತನ ಎರಡೂ ಉಪಹಿತ ಚೇತನಗಳು ಒಂದೇ ಆದಾಗ ಅಲ್ಲಿ ಹೊರಗಿನ ಬೆಳಕಿನ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಆ ಚೇತನನೇ ಸ್ವಯಂ ಪ್ರಕಾಶ ಆದ. ಹಿಂಗಾಗಿ ಏನಾಗ್ಬಿಡ್ತದ, ಅಲ್ಲಿ ಆಭಾಸ ಏನ್ ಮಾಡ್ತಾನ, ಅವನಿಗೆ ಬರೇ ಹೊರಗಿನ ವಸ್ತುಗಳು ಗುರುತಿಸೋ ಕೆಪಾಸಿಟಿ ಅದ, ಅವನಿಗೆ ಬರೇ ಹೊರಗಿನ ವಸ್ತು ಗುರುತಿಸೋ ಕೆಪಾಸಿಟಿ ಅದ, ಅವ ಒಳಗಿನ ವಸ್ತು ಗುರುತಿಸೋ ಸಾಮರ್ಥ್ಯ ಇಲ್ಲ ಅಂತ ಇಲ್ಲಿ ತಾನೇ ಹೇಳ್ಕೊಂಡು ಬಂದಿವಿ. ಈಗೇನಾಗ್ಯದ, ವೃತ್ತಿ ಒಳಗಿನ ತನ್ನೊಳಗಿನ
ತನ್ನೊಳಗಿನ ಅಜ್ಞಾನವನ್ನು ತಾನು ಕಳ್ಕೊಂಡಾಗ ಅದೇ ಆಭಾಸನೆ ನಾನೇ ಬ್ರಹ್ಮದೀನಿ ಅಂತ ಉದ್ಗಾರ ಮಾಡ್ತಾನೆ ಅಷ್ಟೇ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಹೆಂಗಾಗ್ತದ ಅಂತ ಗೊತ್ತಾಯ್ತಾ? ಈಗ ಯಾರಿಗಾಗ್ತದ? ಏನು ಬ್ರಹ್ಮಗಾಗ್ತದ? ಜಡವಾದ ಶರೀರಕ್ಕಾಗ್ತದ? ಒಳಗಿರೋ ಕೂಟಸ್ಥ ಅವ ಸ್ವಯಂ ಪ್ರಕಾಶ ಇದ್ದೇ ಅವನ, ಅವನ ಯಾಕೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಕ್ ಹೋಗ್ತಾನ? ಅವ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ, ಆ ಬ್ರಹ್ಮನೇ ಇದ್ದಕ್ಕೆ ಬ್ರಹ್ಮಾಸ್ಮಿ ಅಂತ ಹೇಳಂಗಿಲ್ಲ ಅವ. ಜಡವಾದ ಶರೀರ ನನಗೆ ಏನರೇ ಅನ್ನಪ್ಪ, ನನಗೇನು ತೊಂದರೆ ಇಲ್ಲ, ನೀ ಏನರೇನು ಬ್ರಹ್ಮರೇನು ಬ್ರಹ್ಮರೇನು, ನೀನೇನು ಸಾಧನೆ ಮಾಡ್ತೀನಿ, ನಿನ್ನ ಸಂಗಟ ನಾನು ಸಹಕಾರ ಕೊಡ್ತೀನಿ. ಈ ರೀತಿ ಬ್ರಹ್ಮಾಸ್ಮಿ ಮಾಡೋದಕ್ಕಾಗ್ಲಿ ಸುಮ್ಮ ಮುಂದೆ ನೋಡಿ ಏನಿದೆ ಶರೀರ ಸಹಕಾರ ಕೊಡ್ತದ, ಅದರ ಸಲುವಾಗಿ ಮೊದಲು ನಾವು ಶರೀರಕ್ಕೊಂದು ಥ್ಯಾಂಕ್ಸ್ ಹೇಳ್ಬೇಕು. ಆ ಶರೀರ ಇಲ್ಲ ಅಂತಂದ್ರೆ ಏನ್ ಸಾಧನೆ ಮಾಡ್ತೀರಿ? ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಏನದವಲ್ಲ ಅವು ಅದವತ್ತು ಇದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಐತೆ. ಅದೇ ಇಲ್ಲಾಂದ್ರೆ ಏನ್ ಸಾಧನೆ ಮಾಡ್ತಾರೆ? ಅದಕ್ಕೆ ಸತ್ತರ್ನು ಹೆಣಕ್ಕೆ ಪೂಜೆ ಯಾಕೆ ಮಾಡ್ತಾರಂತಂದ್ರ, ಈ ಪ್ರಕೃತಿ ಮಾತೆ ಏನ್ ಮಾಡಾಳ? ಅನುಕೂಲೆ, ಆ ಬ್ರಹ್ಮ ಸಾಧನೆಗೆ ಅನುಕೂಲ ಮಾಡಾಳಕ್ಕೆ. ಆ ಪ್ರಕೃತಿ ಮಾತೆಯ ಪೂಜೆನೇ ಅದು, ಹೆಣದ ಪೂಜೆ ಅಂದ್ರೆ ಮತ್ತಿನೇನಿಲ್ಲ. ಪಂಚಭೂತಾತ್ಮಕ ಪ್ರಕೃತಿ ಮಾತೆ ಅವಿದ್ಯೆ ಏನದಲ್ಲ ಅದು ಪೂಜೆ ಮಾಡಿಸ್ಕೊತು. ಯಾಕೆ ಮಾಡಿಸ್ಕೊತು ಅಂತಂದ್ರ ಅದು ಆದಂತೆ ಇದೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಹಿಂಗಾಗಿ ಆವರಣದ ವೃತ್ತಿ ಒಳಗಿಂದ ಆವರಣ ಭಂಗ, ಇದು ವೃತ್ತಿ ಒಳಗಿಂದು ಅಜ್ಞಾನ ಕಳ್ಕೊಂಡು ಅಲ್ಲಿ ಬ್ರಹ್ಮನನ್ನ ಕಾಣುವಂತ ಒಂದು ಯೋಗ್ಯತೆ ಆ ವೃತ್ತಿ ಒಳಗೆ ಬಂದು ಬ್ರಹ್ಮನ ಒಂದು ಆವರಣ ಭಂಗ ಮಾಡೋದು ಅಂತಂದ್ರೆ ತನ್ನೊಳಗಿನ ಅಜ್ಞಾನವನ್ನ ಕಳ್ಕೊಂಡು ಆ ಬ್ರಹ್ಮನ ಆವರಣ ಭಂಗ ಆಯ್ತು ಅಂತಂದ್ರೆ ಅದರ ಅರ್ಥ ಏನು? ಬ್ರಹ್ಮನೊಳಗಿನ ಅಂದ್ರೆ ಅಂತಃಕರಣದೊಳಗಿನ ಉಪಹಿತ ಚೇತನ ಮತ್ತು ಈ ವೃತ್ತಿ ಒಳಗಿನ ಉಪಹಿತ ಚೇತನ ಒಂದಾಗದಕ್ಕೆ ಅಡ್ಡಿಯಾಗಿದ್ದೇವದು ನಮ್ಮ ಅಜ್ಞಾನ. ಆ ಅಜ್ಞಾನ ಕಳ್ಕೊಂಡೆವು ಅಂತಂದ್ರೆ, ಅವಿದ್ಯೆ ಕಳ್ಕೊಂಡೆವು, ಮಾಯೆ ಕಳ್ಕೊಂಡೆವು ಅಂತಂದ್ರೆ ಅಲ್ಲಿ ಏನಾಗ್ಬಿಡ್ತದ? ಬ್ರಹ್ಮ ಸ್ವರೂಪನೇ ಆಗ್ತದೆ. ಎರಡು ಮೊದಲೇನಾಗ್ತಿತ್ತು? ನಿಮ್ಮ ವೃತ್ತಿ ಉಪಹಿತ ಚೇತನ, ಪ್ರಮೇಯ ಉಪಹಿತ ಚೇತನ ಎರಡೂ ಒಂದಾಗಿ ಅಲ್ಲಿ ಬಾಹ್ಯ ಜಗತ್ತಿನ ವಸ್ತುಗಳನ್ನು ಗುರುತಿಸ್ತಿದ್ರಿ. ಇಲ್ಲೇನಾಗ್ಯದ? ವೃತ್ತಿ ಉಪಹಿತ ಚೇತನ ಅಂತಃಕರಣ ಉಪಹಿತ ಚೇತನ ಕೂಡಲ ಸಂಗಮ ಆಗಿ ಅಲ್ಲಿ ಹೊರಗಿನ ವಸ್ತುಗಳನ್ನು ಗುರುತಿಸೋದ್ರ ಬದಲಿ ಆ ಎರಡೂ ಚೇತನಗಳು ಅಖಂಡವಾಗಿಬಿಟ್ಟವೀಗ. ಆವಾಗ ಅಲ್ಲಿ ಆಭಾಸ ಏನ್ ಮಾಡ್ತಾನ? ನಾನು ಬರೀ ಹೊರಗಿನ ವಸ್ತುಗಳನ್ನೇ ಗುರುತಿಸಿ ಅವುಗಳೊಳಗೆ ನಾನು ವಿಷಯ ಸುಖಗಳನ್ನು ಬಯಸಿ ಆ ಕ್ಷಣಿಕ ಸುಖದಲ್ಲೇ ನಾನು ಮುಳುಗಿ ನನ್ನ ಆಯುಷ್ಯ ವ್ಯರ್ಥ ಮಾಡ್ಕೊಂಡಿದ್ದೆ. ಈಗ ಏನಿರೋದು ಸುಖ, ಏನಿರೋದು ಆನಂದ ಎಲ್ಲ ನನ್ನೊಳಗೆ ಆದಲ್ಲಪ್ಪ, ಇದನ್ನು ಬರ್ತನ ಎಂಥ ಜೀವನ ಮಾಡಿ ಹಾಳಾಗಿ ಬಿಟ್ಟೆ ಅಂತೇಳಿ ಅವನಿಗೆ ಪಶ್ಚಾತ್ತಾಪ ಆಗಿ ನಾನೇ ಬ್ರಹ್ಮದಿನಿ, ನಾನೇ ಬ್ರಹ್ಮದಿನಿ, ನಾನೇ ಬ್ರಹ್ಮದಿನಿ ಅಂತ ಖುಷಿ ಆಗಿಬಿಡ್ತಾನೆ. ಅವಾಗ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಏನಪ್ಪ ಏನಾಗ್ತದಂದ್ರ, ವಿಧಾನಸೌಧದಾಗ ನೀವೇನೋ ಒಂದು ಕೆಲಸ ಮಾಡ್ಲಕ್ಕ ಮುಖ್ಯಮಂತ್ರಿ ಬಳಿ ಓಡಾಡ್ತಿರ್ತೀರಿ ಅಂತ ತಿಳ್ಕೊಂಡ್ರಿ. ಮುಖ್ಯಮಂತ್ರಿ ಭೇಟಿ ಆಗ್ಬೇಕಾದ್ರೆ ಊರ್ ಮಂದಿಗೆಲ್ಲ ಕೇಳ್ಕೋತ ಅವ ಎಲ್ಲ ಇಲ್ಲೇನೆ, ಅವನಿಗೆ ಯಾಕೆ ಪಿ ಎ ಸೆಕ್ಯೂರಿಟಿ ಎಲ್ಲ 108 ಕೇಳಿ ಓಡಾಡಿ 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 ಮುಖ್ಯಮಂತ್ರಿ ಸಲ ಓಡಾಡಿ 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 ಮುಂದೆ ನೀವು ರಾಜಕಾರಣಿ ಆಗಿ ನೀವೇ ಮುಖ್ಯಮಂತ್ರಿ ಆಗಿಬಿಟ್ರಿ ಅಂದ್ರೆ ನಿಮ್ಮಿಂದ ಭಿನ್ನವಾದ ಮುಖ್ಯಮಂತ್ರಿ ಸಲುವಾಗಿ ಓಡಾಡಿ ವಿಧಾನಸೌಧದಾಗ ಎಲ್ಲರದ್ದು ಪರಿಚಯ ಮಾಡಿಕೊಂಡು ರಾಜಕೀಯ ಹೆಂಗ್ ಮಾಡ್ಬೇಕಂತೇಳಿ ಒಂದು ಕೌಶಲ್ಯ ಬೆಳೆಸ್ಕೊಂಡು ನೀವೇ ಎಲೆಕ್ಷನ್ ನಿಂತು ಆರಿಸ್ಕೊಂಡು ನೀವೇ ಮುಖ್ಯಮಂತ್ರಿ ಆಗಿಬಿಟ್ರಿ ಅಂತಂದ್ರೆ ಈ ಮುಖ್ಯಮಂತ್ರಿ ಸಲುವಾಗಿ ಎಷ್ಟು ಓಡಾಡ್ತಿದ್ದೆ, ಈಗ ನಾನೇ ಮುಖ್ಯಮಂತ್ರಿ ಆಗಿನಂದ್ರೆ ಖುಷಿ ಆಗ್ತದಿಲ್ರಿ? ಹಂಗೆ ಬ್ರಹ್ಮನ ಸಲುವಾಗಿ ಇಡೀ ಜೀವನ ಎಲ್ಲೆಲ್ಲೋ ಏನು ಪೂಜೆ ಮಾಡಿದೆ, ಏನು ತಿರುಗಿದೆ, ಏನು ಮಾಡಿದೆ,
ಏನ್ ಸಾಧನೆ ಮಾಡಿದೆ, ಏಸ್ ಕುರಿ ಕೊಯ್ದೆ, ಏಸ್ ಕೋಣ ಕೊಯ್ದೆ, ಏಸ್ ಕೋಳಿ ಕೊಯ್ದಿನಿ, ಏನೆಲ್ಲ ಮಾಡೀನಿ. ಯಾವನ್ ಸಲುವಾಗಿ ಮಾಡೀನಿ? ಅವ ಬೇರೆ ಅಲ್ಲೇ ಅಲ್ಲ, ಅದೇ ನಾನು ಅದೀನಿ, ಅದೇ ನಾನು ಅದೀನಿ. ಯಾರ ಸಲುವಾಗಿ ಮಾಡೀನಿ? ಅದೇ ನಾನು ಅದೀನಿ, ಅದೇ ನಾನು ಅದೀನಿ. ಇದು ಆವರಣ ಭಂಗ ಮಾಡಿ. ಅದಕ್ಕೆ ಏನ್ ಹೇಳ್ತಾರ, ಇದೇನು ಇದು ಒಂದು ಟಿಪ್ಪಣಿ ಒಳಗೆ ಆವರಣ ಭಂಗ ಮಾಡೋದು, ಬ್ರಹ್ಮದ ಆವರಣ ಭಂಗ ಮಾಡೋದು, ಬ್ರಹ್ಮ ಆವರಣ ಎಲ್ಲೇದ ಅಂತ ಹೇಳಿ ಬಹಳ ಸ್ಪಷ್ಟವಾದ ಮಾಹಿತಿ ಕೊಟ್ಟ. ಇದ್ರಾಗ ಕೊಟ್ಟಂತ ಮಾಹಿತಿ ಮತ್ತೆ ಎಲ್ಲಿ ನಿಮ್ಗೆ ಸರಿ ಸಿಗಂಗಿಲ್ಲ. ಇಷ್ಟು ಸರಳವಾಗಿ ಇದು ಎಲ್ಲಿ ಸ್ವಚ್ಛವಾಗಿ ತಿಳಿಯಂಗಿಲ್ಲ. ನಿಮ್ಗೆ ಯಾವ ಬೆಕ್ಕಾದ ಶಾಸ್ತ್ರ ಹೇಳಿದ್ರು ಇದ್ರದ್ದು ಸ್ವಚ್ಛಾಗಿ ಯಾರು ಹೇಳಲ್ಲ, ಎಲ್ಲಿ ತಿಳಿಯಂಗಿಲ್ಲ. ಇದ್ರ ಏನಾರ ಡೌಟ್ ಅದೇನ್ರಿ? ಈಗ ಅಹಂ ಬ್ರಹ್ಮಾಸ್ಮಿ ಹೆಂಗಾಗ್ತದ ಆಭಾಸಿಗೆ ಅಂತೇಳಿ? ಅಂತಃಕರಣ ಉಪಹಿತ ಚೇತನ ಮತ್ತು ವೃತ್ತಿ ಉಪಹಿತ ಚೇತನಗಳ ಸಂಗಮವಾದಾಗ ಆಭಾಸ ಸಹಿತವಾದ ವೃತ್ತಿಯು ತನ್ನ ಅಜ್ಞಾನವನ್ನು ಕಳೆದುಕೊಂಡು ಸ್ವಯಂ ಪ್ರಕಾಶನಾದ ಬ್ರಹ್ಮನು ನಾನೇ ಇದ್ದೇನೆ ಎಂಬ ಅಹಂ ಬ್ರಹ್ಮಾಸ್ಮಿ ಜ್ಞಾನವು ಆಭಾಸನಿಗೆ ಉಂಟಾಗುತ್ತದೆ. ಆಭಾಸನಿಗೆ ಜ್ಞಾನ ಅಲ್ಲ, ಅದು ಉದ್ಗಾರ. ನಾನೇ ಬ್ರಹ್ಮ ಇದೀನಿ ಅಂತ ಜ್ಞಾನ ಅವನಿಗೆ. ಜ್ಞಾನ ಬೇರೆ, ಆ ಭಾನ ಬೇರೆ. ಬ್ರಹ್ಮನನ್ನ ಸೆಪರೇಟ್ ಇಟ್ಟು, ಈಗ ನೋಡ್ರಿ ನಿಜಗುಣ ಶಾಸ್ತ್ರ ಸಾಹಿತ್ಯ ಭಾರಿ ಎಲ್ಲರೂ ಹೇಳ್ತಾರೆ, ಕೇಳ್ತಾರೆ, ತಲೆ ಹಾಕ್ತಿರ್ತಾರ. 6 ಬುಕ್ಗಳು, ಒಂದು ಬುಕ್ ಆಗನ ಒಂದು ಬುಕ್, ಒಂದು ಬುಕ್ ಆಗನ ಒಂದು ಬುಕ್. ಅವು ಎಷ್ಟ್ ಸಾರಿ ಮಾಡಿವೋ, ಎಷ್ಟ್ ಸಾರಿ ಓದಿಯೋ, ಎಷ್ಟ್ ಸಾರಿ ಮುಗಿಸಿಯೋ ಲೆಕ್ಕಿಲ್ಲ. ಜ್ಞಾನ ಅದು. ಈಗ ಇಲ್ಲಿಡ್ತಾರ ಮುಂದೆ ಫಿಟ್ಟಿಂಗ್, ಜ್ಞಾನಕ್ಕ ಬಾನಕ್ಕ ಏನ್ ವ್ಯತ್ಯಾಸ ಅದ ಅಂತ ಹೇಳ್ತಾರ. ಮುಂದಿನ ಬರ್ತದ, ಈಗ ಇಲ್ಲೇ ಬರ್ತದ, ಸಮೀಪದಾಗೆ ಇವಿ ಎಲ್ಲ. ಜ್ಞಾನ ಆಗದಂತಂದ್ರೇನು? ಬ್ರಹ್ಮ ಹೆಂಗದನಂತ ತಿಳ್ಕೊಳ್ಳೋದೆ ಜ್ಞಾನ ಆಗದ. ಅದೇನು ನಾವು ಅಪಮಾನ ಅಲ್ಲ, ಅದ್ರದ್ದು ಅನುಭವ ಸಾಹಿತ್ಯ ಅಲ್ಲದು. ಜ್ಞಾನ ಅಂತಂದ್ರೆ ಬ್ರಹ್ಮ ಹೆಂಗದನ ಅಂತೇಳಿ ತಿಳಿಸಿ ಹೇಳಂತ ಜ್ಞಾನದ ಬುಕ್ ಅದಷ್ಟೇ, ಅದು ನಿಜಗುಣ ಸಾಹಿತ್ಯ. ಭಾನ ಆಗದು. ಆಭಾಸನಿಗೆ ಭಾನ ಆಗ್ತದ, ಅನುಭೂತಿ ಆಗ್ತದ. ಅನುಭವ ಅಂತಂದ್ರ ಇಂದ್ರಿಯ ಮತ್ತು ವಿಷಯಗಳ ಸಂಬಂಧಪಟ್ಟದ್ದು ಅನುಭವ, ಕ್ಷಣಿಕ ಸುಖ. ಇದು ಅನುಭೂತಿ ಆಗದಂತಂದ್ರ ನಾನೇ ಅದೀನಿ ಅನ್ನಂಗ. ಅಲ್ಲಿ ನಾನೇ ಅದೀನಿ, ನಾನೇ ಅಲ್ಲದೀನಿ, ಎಲ್ಲ ಕಡೆ ನಾನೇ ಅದೀನಿ. ಇದು ಬರ್ಬೇಕು. ನಿಮ್ಮ ಮನೆ ಮುಂದೊಂದು ಆಕಳ ಬಂದು ನಿಂತದ, ಏನ್ ಬೇಕಾಗ್ಯದ? ಅದಕ್ಕೆ ಹಸಿವಾಗ್ಯದ. ಅದು ಒಂದೇನೋ ಒಂದು ತುಕಡಿ ರೊಟ್ಟಿಗೆ ಹಾಕಿದ್ರೆ ಸಾಕು, ಧನ್ಯ ಆಗ್ತದ, ಖುಷಿ ಆಗ್ತದ. ಅಲ್ಲಿ ಆಕಳ ರೂಪದಾಗ ಯಾರು ನಿಂತಾರ? ನಾನೇ. ಬ್ರಹ್ಮ ಇಲ್ಲೇ ಇಲ್ಲ. ಬ್ರಹ್ಮ ಅಂದ್ರಿ ಅಂತಂದ್ರೆ ಜ್ಞಾನ. ನಾನೇ ಅಹಂ, ನಾನೇ ನಿಂತೀನಿ. ಅಲ್ಲಿ ಮನೆ ಮುಂದೆ ಆಕಳ ನಾನೇ ನಿಂತೀನಿ, ಕೆಸರಾಗಿ ಹಂದಿಯಾಗಿ ನಾನೇ ಮಕ್ಕೊಂಡಿನಿ. ಎಲ್ಲ ಕಡೆ ನಾನೇ. ನನ್ನ ಬಿಟ್ಟು ಯಾವ ಲೀಲೆ ಇಲ್ಲ. ನಂದಿನೂ ನಾನೇ, ಹಂದಿನೂ ನಾನೇ, ಎಲ್ಲಾನು ನಂದೇ ಲೀಲೆ. ನನ್ನ ಬಿಟ್ಟು ಏನೇನೂ ಇಲ್ಲ. ಆಕಳ ಬದಲಿ ಒಂದು ಹಂದಿ ಬತ್ತಂತಂದ್ರೆ ತೂ 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 ಕಟ್ಟಿಗೆ ತಗೊಂಡು ಹೊಡ್ರಿ ಅಂತ ಮನೆಯವ್ರೆಲ್ಲರೂ ಅಂತಿರ್ತಾರೆ. ನಿಜವಾದ ಬ್ರಹ್ಮಜ್ಞಾನಿ ಇದ್ದ, ಬೇಡಪ್ಪ ತಡಿ, ಹೊಡಿಬೇಡ, ಆರಾಮ್ ಕಳಸಂ ತಡಿ, ನಿಮಗೆ ಬ್ಯಾಡಲ್ಲ, ಆಯ್ತು ಹೊರಗೆ ಕಳಸಂ, ಸುಮ್ಮ ಹಾವು ಬಂದವ ಹೊಡಿತೀವಿ ಅಂತಾರೆ ಎಲ್ಲರೂ. ಬೇಡ, ಹೊಡಿಬೇಡ್ರಿ, ತಡೀರಿ, ಅದಕ್ಕೆ ಜೀವಂತ ಕಳಸ ಪ್ರಯತ್ನ ಮಾಡೋಣ, ಸ್ವಲ್ಪ ಹೊತ್ತು ತಡೀರಿ, ತಾನೇ ಓದ್ತು ತಡ್ರಿ. ಅಲ್ಲಿ ನಾನೇ ಅದೀನಿ. ಅದಕ್ಕೆ ಏಟು ಬಿತ್ತಂದ್ರೆ ನನಗೆ ಬಿದ್ದಂಗೆ. ಅದಕ್ಕೆ ಉಪವಾಸ ಕಳಿಸಿದ್ರಿ, ನನಗೆ ಉಪವಾಸ ಕಳಿಸ್ತೇನೆ. ನಿಮ್ಮ ಹಿತದೊಳಗ ಅದರ ಹಿತ ಎಲ್ಲ ಸಕಲ ಜೀವಾತ್ಮರಿಗೆ ಲೇಸ ಆಗಲಿ. ಆ ಸಕಲ ಜೀವಾತ್ಮರ ಲೇಸಿನೊಳಗ ನನಗೂ ಲೇಸ್ ಅದ, ನನ್ನ ಲೇಸನು ಅದರಾಗೆ ಅದು. ಅದು ಭಾನ 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 ಭಾನ. ಆಂ ಬ್ರಹ್ಮ, ನಾನೇ ಬ್ರಹ್ಮ ಅದೀನಿ ಅಂತ ಅಂದ್ಮೇಲೆ ಎಷ್ಟು ಮಂದಿ ಬ್ರಹ್ಮ ಅದಾರ? ಒಬ್ಬನೇ ಬ್ರಹ್ಮ ಅದನ. ಎಲ್ಲದನ? ಎಲ್ಲ ಕಡೆ ಅನ. ಆಯ್ತು, ಅಷ್ಟೇ, ಮುಗೀತು. ವಿಚಾರ ಸಾಗರ ಇಲ್ಲಿಗೆ ಮುಗೀತು. ಇದು ಬಾನ ಆಯ್ತು ಅಂತಂದ್ರೆ ಮುಂದಿನ ಕೇಳೋದೇ ಬೇಕಾಗಿಲ್ಲ. ನಿಶ್ಚಲ್ ದಾಸ್ ಜಿ ಪರ್ಫೆಕ್ಟ್ ಸೂತ್ರ ಕೊಟ್ಟ, ಪೀತಾಂಬರ್ಜಿ ಅದನ್ನು ಸರಳ ಮಾಡಿ ಜಗತ್ತಿಗೆ ತಿಳಿಸಿತು.
ಎಷ್ಟು ಪುಣ್ಯವಂತರದೀವಿ ಗೊತ್ತದ. ಇದು ಇಷ್ಟು ಸರಳವಾಗಿ ನಮ್ಗೆ ತಿಳಿಬೇಕು, ಎಷ್ಟು ಆರಾಮ್ ಹೇಳಕತ್ತೀವಿ. ಇದೇನು ಬಹಳ ಏನಪ್ಪಾ ಅಂತಂದ್ರ ಏನು ಓದೋದು ಬೇಕಾಗಿಲ್ಲ, ಏನು ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ಇಟ್ಟು ತಿಳ್ಕೊಂಡ್ರೆ ಸಾಕು, ಸುಮ್ಮನೆ ಇಷ್ಟೇ ತಿಳ್ಕೊಂಡ್ಬಿಟ್ರೆ ಸಾಕು, ಏನು ಮಾಡೋದು. ಆ ನಿರಂಕಾರಿ ಒಳಗೆ ಹೋಗಿ ನೀವೇನಾರ ಹಿಂಗ್ ಭಯಂಕರ ದೊಡ್ಡ ಸೂತ್ರಗಳು ಅವು ಇವು ಹೇಳ್ಕೊತ ಆದ್ರಿ ಅಂತಂದ್ರ ಅದೆಲ್ಲ ತಿಳಿದದ ಮಹಾರಾಜ್ ಅಂತಾರವ್ರು, ವಿಚಿತ್ರರವರು. ಬ್ರಹ್ಮನ ಪ್ರಾಪ್ತಿ ಮಾಡ್ಕೊಳ್ಳುವಂಥದ್ದು ಸಾಧನೆ ಕೆಲಸ ಮುಗಿದೋಗ್ಯದಂತಾರವ್ರು. ನಾವು ಇಲ್ಲಿ ತನಕ ಏನ್ ತಿಳ್ಕೊಂಡಿವಿ, ಇದು ಇಲ್ಲಿ ತನಕ ತಿಳ್ಕೊಂಡದವ್ರು ಮುಗಿಸಿಬಿಟ್ಟಾರ ನಿರಂಕಾರಿ ಒಳಗೆ. ಈಗ ಏನಾಗಬೇಕಾಗ್ಯದ, ನಮಗೆ ಎಲ್ಲ ಕಡೆ ನಾನೇ ಇದೀನಿ, ನಾನು ಒಬ್ಬನೇ ಇದೀನಿ ಅಂತ ಇದು ಒಂದೇ ನಾವು ಭಾನ ಮಾಡ್ಕೋಬೇಕಾಗ್ಯದ. ಹೊರತು ಅದನ್ನು ನಾವು ಶಾಸ್ತ್ರೀಯವಾಗಿ ಅನಲೈಸ್ ಮಾಡಿ ವಿಶ್ಲೇಷಣೆ ಮಾಡಿ ಅದು ಹಂಗದ ಹಿಂಗದ ಸಾತ್ ಚೇತ್ ತಾನಂದ ನಿತ್ಯ ಪರಿಪೂರ್ಣ ಹೇಳಿ ಬ್ರಹ್ಮ ಹೆಂಗದನಂತ ಹೇಳಿ ನಾನೇ ಬ್ರಹ್ಮ ಅದೀನಿ ಅಂತ ಗೊತ್ತಿಲ್ಲ, ಎಲ್ಲ ಕಡೆ ನಾನೇ ಅದೀನಿ ಅನ್ನೋದು ಗೊತ್ತಿಲ್ಲ. ಉಳಿದದ್ದೆಲ್ಲ ಶಾಸ್ತ್ರ ತಗೊಂಡು ನಾವು ಏನ್ ಮಾಡಮು, ಅದು ನಮಗೆ ಭಾನ ಮಾಡಿಕೊಡ್ರಿ ಅಷ್ಟೇ, ಮತ್ತೊಂದು ಏನು ಬೇಡ ಅಂತಾರ. ಅದೇ ಹೆಂಗದು ಅವೆಲ್ಲ ಹಾಗೆ ಗುರುಗಳೇ. ನಮ್ಗೆ ಅವೆಲ್ಲ ನಾವ್ ಏನಾರ ಹಿಂಗ ಟೈಮ್ ಪಾಸಿಗೆ ಜಾಸ್ತಿ ಏನಾರ ಶಾಸ್ತ್ರ ಸೂತ್ರ ಹೇಳಕತ್ತಾರ ಅವೆಲ್ಲ ಬೇಡ ಅಂತಾರ. ಭಾನ ಮಾಡಿಕೊಡ್ರಿ ಸಾಕು ನಮ್ಗೆ ಅಷ್ಟೇ, 1 ನಿಮಿಷದಾಗ ಭಾನ ಮಾಡಿ ಬರ್ತೀವಿ ಅಷ್ಟೇ. ಹಿಂಗ ಇದು ಕತೆ ಮುಗೀತು. 213ನೇ ಟಿಪ್ಪಣಿ ಒಳಗ ಒಂದು ಭಾಗ ಮುಗೀತು. ಆವರಣ ಭಂಗ ಹೆಂಗಾಗ್ತದ, ಅಜ್ಞಾನ ಕಳ್ಕೊಳ್ಳೋದು ಹೆಂಗ, ಅಜ್ಞಾನ ಎಲ್ಲದ, ಆ ಭಾನ ಯಾರಿಗಾಗ್ತದ, ಆ ಭಾನ ಆದಾಗ ಹೆಂಗಿರ್ತದ ಪರಿಸ್ಥಿತಿ ಎಲ್ಲ ಗೊತ್ತಾಯ್ತು. ಇದರದ್ದು ಭಾಗ ಏನಪ್ಪಾ ಅಂದ್ರೆ, ನಿಮಗ ಇಷ್ಟೊಂದು ಭಾನ ಆದ್ಮೇಲೆ ಶಿಷ್ಯ ಏನ್ ಮಾಡ್ತಾನ, ಗುರುಗಳಿಗೆ ಹೋಗಿ, ಗುರುಗಳೇ ನಿಮ್ಮ ಪಾದ ಪುಣ್ಯಲಿಂತ ಇಂಥ ಒಂದು ಬ್ರಹ್ಮಜ್ಞಾನ ಪಡ್ಕೊಂಡು ನಾನೇ ಬ್ರಹ್ಮ ಅಂತೇಳಿ ತಿಳ್ಕೊಂಡ್ಬಿಟ್ಟೆ ನೋಡು ಗುರುವೇ, ನಿಮ್ ಪುಣ್ಯಲಿಂತ ಅಂದ್ಬಿಡ್ತಾನ. ಅವಾಗ ಶಿಷ್ಯ ಗುರು ಅಂತನ ಅಲ್ಲಿಲಿಂತ ಇಲ್ಲಿ ತನ ಹೇಳಿದ್ದು ಏನಾಯ್ತು, ನೀರಾಗ ಹಾಕಿದಲೆ ಮಗನೇ ಅಂತ ಗುರು. ಇನ್ನ ನೀನು ಅನ್ನೋದು ಚಾಲು ಮಾಡಿದಲ್ಲೋ ಮಗ, ಇನ್ನ ಹಂಗೆ ಇಟ್ಕೊಂಡಿದಲ್ಲೋ ಮಾರಾಯ. ನೀನೇ ನಿನ್ನಿಂದಲೇ ನಿನ್ನ ಬ್ರಹ್ಮವನ್ನ ನಿನ್ನಿಂದಲೇ ನೀನೇ ನೋಡ್ಕೊಂಡಿಲ್ಲ ಅಷ್ಟೇ. ಹೊರಗಿನವ್ರು ಯಾರ್ದು ಸಹಾಯ ಸಹಕಾರ ಎಲ್ಲ ಸುಳ್ಳು ಮಾತಿದು. ನಿನ್ನ ಪುಣ್ಯ ಅದ, ನಿನ್ನ ಪುಣ್ಯಕ್ಕ ನಾವೆಲ್ಲರೂ ಸಹಕಾರ ಮಾಡೀವಿ ಅಷ್ಟೇ. ನಮ್ಮ ಪಾದ ಪುಣ್ಯ ಇಲ್ಲ, ಪಾದ ಇಲ್ಲ, ಪುಣ್ಯ ಇಲ್ಲ, ಏನೇನು ಇಲ್ಲ. ನಿನ್ನ ಪುಣ್ಯ, ನಿನ್ನ ಸಾಧನೆಗೆ ನಾನು ನಿನಗೆ ಸಹಕಾರ ಮಾಡೀನಿ. ನೀನು ಬ್ರಹ್ಮನನ್ನ ನೋಡ್ಬೇಕನ್ನಂಥದ್ದು, ನೀನೇ ಬ್ರಹ್ಮ ಅಂತ ತಿಳ್ಕೋಬೇಕನ್ನಂಥದ್ದು ನಿನ್ನ ಪುಣ್ಯ ಅದ. ಆ ಪುಣ್ಯಕ್ಕ ನೀನು ಸಾಧನೆ ಮಾಡ್ಕೋತ ಹೋಗ್ತಾ ಇದ್ದಿ, ನಿನಗೆ ಸಹಕಾರ ಮಾಡೀನಿ ಅಷ್ಟೇ, ಹೊರತು ನಾನೇನು ಮಾಡಿಲ್ಲಪ್ಪ. ಇದು ಅಹಂಕಾರ ಅದನ. ಗುರುವಿನ ಬಲ್ಲಿ ಇಲ್ಲೇನಾರ ಅಹಂಕಾರಿ ಅದನ, ನಾನು ಇಂಥದ್ದು ಹೇಳಿನಿ ನಿಮಗ, ಹಂಗದೀನಿ ಹಿಂಗದೀನಿ, ಎಂಥ ಬ್ರಹ್ಮಜ್ಞಾನ ಇಡೀ ಜಗತ್ತಿಗೆ ಗೊತ್ತಿಲ್ಲದ ಜ್ಞಾನ ನಿಮಗೆ ಕೊಟ್ಟಿನಿ ಅಂತ ಅಹಂಕಾರ ಏನೇನೂ ಇಲ್ಲ. ಅಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂದು ಅಹಂಕಾರಿ ಆದಿನಯ್ಯ ಅಂತ ಪ್ರಭುದೇವರ ವಚನ ಬರೀತಾರ. ಏನು ತಿಳಿಲಾರದು ಮಾತಾಡೋರಿಗೆ ಅಹಂಕಾರಿಗಳಂತಾರ. ತಿಳಿದು ಮಾತಾಡಿದಾಗ ಏನದ, ನೀವು ನಮ್ಮ ಎದುರ ಒಂದು 15 ಜನ ಕುಂತೀರಂತಂದ್ರೆ ನೀವು ನಿಮ್ಮ ಸಾಧನೆಗಾಗಿ ನೀವು ಕೂತೀರಿ. ಏನ್ ನನ್ನ ಸಾಧನೆಗೆ ಕೂತೀರ? ಈ ಸಾಧನೆ ಮಾಡೋದು ನಿಮ್ಮ ಪುಣ್ಯದಾಗ ಆದ. ಕಲಿಯುಗದೊಳಗ ನೀವು ಇಂತಲ್ಲಿ ಹಿಂಗ ಕುಂತು ಸಾಧನೆ ಮಾಡ್ಬೇಕಂತ ನಿಮ್ಮ ಪುಣ್ಯದಾಗ ಆದ. ಅದಕ್ಕೇನದ, ಇಲ್ಲಿ ನಿಚ್ಚಲ್ದಾಸರು ಅವ್ರ ಶಾಸ್ತ್ರ, ಪೀತಾಂಬರ್ಜಿ ಅವ್ರ ಶಾಸ್ತ್ರ, ಮತ್ತೆ ಮಾಸ್ತರ್ ಪಾಠ ಹೇಳಕ್ ಒಬ್ಬ ಮಾಸ್ತರ್, ಡಿಸ್ಕಸ್ ಮಾಡೋದಕ್ಕೆ ಒಬ್ಬ ಮಾಸ್ತರ್ ಅಷ್ಟೇ. ಸಹಕರಿಸ್ತೀವಿ ಅಷ್ಟೇ. ನಿಮ್ಮ ಸಾಧನೆಗೆ ನಾವು ಸಹಕರಿಸ್ಲಿಕ್ಕತ್ತೀವಿ, ನಿಮ್ಮ ಸೇವೆ ನಾವು ಮಾಡ್ಲಿಕ್ಕತ್ತೀವಿ ಇಷ್ಟೇ. ಪೂಜೆ ಮಾಡ್ಕೊಳ್ಳೋಕೆ ಗುರುಗಳಿಗೆ ಪೂಜಾ ಸಾಮಾನ ಅವು ತೊಳಗ್ ಕೊಡ್ತಾರಲ್ಲ,
ಎಲ್ಲ ಏನೇನು ಮಾಡ್ತಿರ್ತಾರ ಅವರಿಗೆಲ್ಲ ಬಟ್ಟೆಗೆ ಹೋಗೋದು ಕೊಡ್ತಾರೆ, ಹಂಗೆಲ್ಲ ಮಾಡ್ತಿರ್ತಾರಲ್ಲ. ಹಂಗೆ ಸಾಧನೆ ಮಾಡುವ ಸಾಧಕರಿಗೆ, ಬ್ರಹ್ಮಜ್ಞಾನ ಸಾಧಕರಿಗೆ ಸಹಕಾರ ಮಾಡಕತ್ತೀವಿ ಅಷ್ಟೇ ನಾವು. ಇಲ್ಲಿ ಆ ಗುರು ಇಲ್ಲ, ಶಿಷ್ಯ. ಅಹಂಕಾರದ ವಿಷಯ ಇಲ್ಲೇ ಇಲ್ಲ ಇದ್ರೊಳಗೆ. ಮುಂದೇನಪ್ಪ ಅಂದ್ರೆ, ನೋಡಪ್ಪ ಸಾಕ್ಷಾತ್ಕಾರ ಆಗ್ಯದ ಅಂತೇನಂತೆಲ್ಲ ಇದೆಲ್ಲ ಸುಳ್ಳು ಮಾತು. ಮುಂದೆ ಮತ್ತೆ ಹೇಳ್ತಿರೋದು ಸದಾ ಬ್ರಹ್ಮ ಸಾಕ್ಷಾತ್ಕಾರ ಅದನ್ನು ಅಪರೋಕ್ಷವಾಗಿ ಅದನ್ನ ನಿನಗೆ ನಾ ಬ್ರಹ್ಮ ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ಏನಾಗಿದ್ದಪ್ಪ ನೀನು ಅಂತ ಮತ್ತೆ ಚಾಲು ಮಾಡ್ತಾರ. ಏನಾಗಿದ್ದಿ ನೀನು ಬ್ರಹ್ಮ ಆಗ್ಯ, ನಿಮ್ ಪಾದ ಪುಣ್ಯಲಿಂದ ನಾನು ಬ್ರಹ್ಮ ಆದೆ ಅಂತಂದ. ಮತ್ತೆ ಬ್ರಹ್ಮ ಆದೆ ಅಂತ ಇವತ್ತು ಆಗಿದೆಯಲ್ಲ, ಮತ್ತೆ ನಿನ್ನೇನಾಗಿದ್ದಿ ನೀನು ಅಂತ ಕೇಳ್ತಾರ. ಮೊದಲು ಏನಿದ್ದೆಪ್ಪ ಇದಾಗದಕ್ಕಿಂತ ಮೊದಲು ಬ್ರಹ್ಮನೇ ಇದ್ದೇ ಇಲ್ಲ. ಮತ್ತೆ ಏನಾಯ್ತಪ್ಪ ಇಲ್ಲಿ ಹುಂಚಿಕಾಯಿ ಏನೇನೂ ಆಗಿಲ್ಲ. ನೀ ಅದೇ ಇದ್ದಿ, ನೀ ಇದ್ದಿದ್ದ ನೀನು ನೋಡ್ಕೊಂಡಿರಿ. ಏನು ಹೊಸದೇನಾರೇ ಆಗ್ಯದ ನಿನಗೆ? ಅದಕ್ಕೆ ಬ್ರಹ್ಮ ಅಪರೋಕ್ಷವಾಗಿಯೇ ಇದ್ದಾನೆ. ಬ್ರಹ್ಮ ಅಪರೋಕ್ಷವಾಗಿಯೇ ಇದ್ದಾನೆ. ಅದಕ್ಕ ಇಲ್ಲಿ ನಿಮ್ಮ ಮುಮುಕ್ಷುಗಳು, ನೀವೆಲ್ಲ ಮುಮುಕ್ಷುಗಳು, ಈ ಮುಮುಕ್ಷುಗಳದು 3 ಕರ್ತವ್ಯಗಳು ಏನದವ ಅಂತಂದ್ರೆ, ಒಟ್ಟ 3 ಕರ್ತವ್ಯಗಳು. ಆ ಕರ್ತವ್ಯಗಳು, 1ನೇ ಕರ್ತವ್ಯ ಏನದ ಅಂತಂದ್ರೆ ತ್ವಮ್ಮ ಪದಾರ್ಥ ಶೋಧನ. ನೀವು ಬರ್ಕೋಬೇಕು ಒಂದ್ ಕಡೆ, ತ್ವಮ್ಮ ಪದಾರ್ಥ ಶೋಧನ 1ನೇ ಕರ್ತವ್ಯ. ತ್ವಮ್ಮ ಪದಾರ್ಥ ಶೋಧನ ಆದ್ಮೇಲೆ 2ನೇ ಕರ್ತವ್ಯ ಯಾವುದು? ತತ್ ಪದಾರ್ಥ ಶೋಧನ. ಒಂದು ತ್ವಮ್ಮ ಪದಾರ್ಥ ಶೋಧನ, ಇನ್ನ ಒಂದು ತತ್ ಪದಾರ್ಥ ಶೋಧನ. ಈ 2 ಆದ್ಮೇಲೆ ತ್ವಮ್ಮ ಮತ್ತು ತತ್ತಿಗೆ ಏನು ಸಂಬಂಧ ಆದ? ಅಭೇದ ಆದ. ಹೌದಿಲ್ರಿ? ತ್ವಮ್ಮ ಮತ್ತು ತತ್ ಪದಾರ್ಥಗಳ ಸಂಬಂಧ ಶೋಧನ. ತ್ವಮ್ಮ ತತ್ ಮತ್ತು ತ್ವಮ್ಮ ಪದಾರ್ಥಗಳ ಶೋಧನ. ಈ 3 ಕರ್ತವ್ಯಗಳು ತಿಳ್ಕೋಬೇಕು. ಈ 4ನೇ ತರಂಗದ ತನಕ ಏನಾಗ್ಯದ? ಅತ್ಯಂತ ಭದ್ರವಾಗಿ ಪರಿಪೂರ್ಣವಾಗಿ ಏನ್ ತಿಳ್ಕೊಂಡಿರಿ ಅಂತಂದ್ರ, ಯಾವತ್ತು ತಿಳ್ಕೊಂಡ್ರಿ? ಈ 3ರ ಯಾವ ಕರ್ತವ್ಯಕ್ಕೆ ಪೂರೈಸಿನಿ ಅಂತ ಸಾರ್ಥಕತೆ ಅನಿಸ್ಲಿಕ್ಕತ್ತದ ಇವತ್ತು ನಿಮಗ? ಈ 3 ಕರ್ತವ್ಯ ಬರ್ದೇವಲ್ಲ, ಅದು ಬಿಟ್ಟು 3ನೇ ಶಬ್ದಕ್ಕೆ ಹೋಗ್ಬೇಡ್ರಿ. ಈ 3 ಕರ್ತವ್ಯಗಳೇನದಾವಲ್ಲ, ಈ ಕರ್ತವ್ಯ ಬರ್ಕೊಂಡ್ರೇ ಇಲ್ಲ. ತ್ವಮ್ಮ ಪದಾರ್ಥ ಶೋಧನ, 2ನೇದು ತತ್ ಪದಾರ್ಥ ಶೋಧನ, 3ನೇದೇನದ ತ್ವಮ್ಮ ಮತ್ತು ತತ್ಗಳ ಹಸಿ ನಿಮಗೆ ಅನುಭವ ಆದಾಗ ಎಲ್ಲಾಗ್ಯದ? ಅನುಭವ ನಿಮಗೆ ಹಸಿ ಎಲ್ಲಾಗ್ಯದ? ಅದು ಮುಂದಿಂದದು. ಈಗ ನೀವು 3 ಕರ್ತವ್ಯ ನೀವು ಮಾಡೋದು, ಹಸಿ ಅದು ತಾನೇ ಆಗ್ತದೆ. ಈ 3 ಕರ್ತವ್ಯದಾಗ ಯಾವ ಕರ್ತವ್ಯ ಕಂಪ್ಲೀಟ್ ಮಾಡಿ ಅನಿಸ್ತದೆ ನಿಮಗೆ? ತ್ವಮ್ಮ ಪದಾರ್ಥ ಶೋಧನ ಮಾಡಿರಿ, ತತ್ ಪದಾರ್ಥ ಶೋಧನ ಮಾಡಿರಿ, ಏನಾದ್ರ ಸಂಬಂಧದ ಶೋಧನ ಮಾಡಿರಿ. ಏನ್ ತಿಳ್ಕೊಂಡಿಲ್ಲ. ಈ 4ನೇ ತರಂಗದ ತನಕ ಏನಾಯ್ತಪ್ಪ ಅಂತಂದ್ರೆ ಬರೀ ತ್ವಮ್ಮ ಪದಾರ್ಥ ಶೋಧನ ಆಗ್ಯದಷ್ಟೇ. ನಿಮ್ಮ ಅಂತಃಕರಣದೊಳಗೆ ಹೋಗಿರು. ಹೊರಗಿಂದ ಯಾವ ವಸ್ತು ಬಗ್ಗೆ ಹೇಳಿವಿಗೆ ಇಲ್ಲಿ ಏನೇನು ಹೇಳಿಲ್ಲ.
ಬರೀ ಅಂತಃಕರಣ ಆಭಾಸ ಬಿಟ್ರೆ ಬೇರೆ ಏನ್ ಹೇಳಿವಿ ಇಲ್ಲಿ? ನಿಮ್ ಸ್ಥೂಲ ಶರೀರದ ಬಗ್ಗೆ ಏನಾರ ಆಡಿವೆ? ಮತ್ತ ಹೊರಗಿನ ಬ್ರಹ್ಮಾಂಡದ ಪಂಚಭೂತಗಳ ಬಗ್ಗೆ ಏನಾರ ಮಾತಾಡಿವೆ? ಜಗತ್ತಿನಾಗಿರೋ ಶಾಸ್ತ್ರಗಳು ಶಾಸ್ತ್ರಿಗಳ ಬಗ್ಗೆ ನಾವು ಏನಾರ ಮಾತಾಡಿವೆ? ಏನೇನೂ ಇಲ್ಲ. ಬರೀ ಅಂತಃಕರಣ ಸುದ್ದಿ ಮಾತಾಡಿವಿ, ಆಭಾಸನ ಸುದ್ದಿ ಮಾತಾಡಿವಿ. ಹೊರಗಿನ ಸುದ್ದಿ ಏನು ಮಾತಾಡಿವಿ? ಏನೇನು ಅದ್ರ ಬಗ್ಗೆ ಏನು ಅಧ್ಯಯನ ಇಲ್ಲವೇ ಇಲ್ಲ. ವಿಚಾರದ ಸಾಗರದಾಗ ಅದಕ್ಕೆ ಸಂಬಂಧಪಟ್ಟದ್ದು ಏನೇನೂ ಇಲ್ಲ. ಇಲ್ಲಿ ತನಕ ಗಟ್ಟಿಯಾಗಿ ತಿಳ್ಕೋರಿ. ಏನಿದು ಅಂತಂದ್ರೆ 4ನೇ ತರಂಗ ಮುಕ್ತಾಯ ಆಗುವ ತನಕ ಕೇವಲ 1ನೇ ಕರ್ತವ್ಯ ಯಾವ್ದು ಮಾಡಿರಿ? 1ನೇ ಕರ್ತವ್ಯ ಏನು? ತೊಮ್ಮ ಪದಾರ್ಥ ಶೋಧನ ಒಂದೇ ಮಾಡ್ಕೊಂಡಿರಿ. ನಿಮ್ಮ ಹೊರಗೆ ಏನಾರ ನಿಮ್ಮ ಮನೆಗೆ ಕಳ್ಳ ಬಂದನಂತಂದ್ರ ಆ ಕಳ್ಳಗ ಬ್ರಹ್ಮ ಅಂತ ನೋಡಂತದ್ದು ಎಲ್ಲಿ ಕಲಿಸೀವಿ ನಾವೀಗ ವಿಚಾರ ಸಾಗರದಾಗ? ನಿಮಗ ಬಸವಣ್ಣ ಅವ್ರ ಮನೆಗೆ ಕಾಳು ಬಂದಾಗ ಕೂಡ ಸಂಗಮನ ನೋಡೇನಲ್ಲ, ಹಾಗೆ ಟ್ರೈನಿಂಗ್ ಎಲ್ಲಿ ಕೊಟ್ಟಿವಿ ನಾವು ಇನ್ನ ನಿಮಗಿದ್ರಾಗ? ನಿಮ್ಮ ಒಳಗ ಬ್ರಹ್ಮದನಂತ ಅಡ್ಡೆ, ಹೌದಿಲ್ಲ? ಒಂದೇ ಒಂದು ಸ್ಟೆಪ್ ಮುಗಿಸಿರಿ 4ನೇ ತರಂಗದಾಗ. ಏನ್ ಮಾಡಿರಿ? ಓನ್ಲಿ 1 ಸ್ಟೆಪ್ ಇವಾಗ ಕಂಪ್ಲೀಟ್ ಆಯ್ತು. 3 ಡ್ಯೂಟಿ ಅದಾವ ಇವು ನಿಮಗೆ: ತೊಮ್ಮ ಪದಾರ್ಥ ಶೋಧನ, ತತ್ ಪದಾರ್ಥ ಶೋಧನ, ಮತ್ತೆ ತತ್ ಮತ್ತು ತೊಮ್ಮಗಳ ಸಂಬಂಧ ಶೋಧನ. ವಿಚಾರ ಸಾಗರ ಅಂತಂದ್ರ ಸುಮ್ಮನೆ ಇಲ್ಲದು. ಇಲ್ಲಿ ತನಕ ಕೇವಲ ನೀವೇನು ಭಾರಿ ತಿಳ್ಕೊಂಡಿರಿ ಅಂತ ಏನಿಲ್ಲ. ನಿಮ್ಮ ಆಭಾಸಗ ಏನಾಗ್ಯದ? ನಾ ಬ್ರಹ್ಮದೀನಿ ಅಂತ ಒಂದು ಭಾನ ಮಾಡ್ಕೊಂಡಿರಿ. ಈಗ ನೀವೇ ಬ್ರಹ್ಮ ಇದೀರಿ ಅಂತಂದ್ಮೇಲೆ ಈಗ ಬ್ರಹ್ಮನ ಜ್ಞಾನದ ಒಂದು ದೃಷ್ಟಿ ಬಂತಿಲ್ಲ. ಆ ದೃಷ್ಟಿಯಲ್ಲಿಂತ ನೀವು ಜಗತ್ತು ನೋಡ್ಲಕ್ಕ ಚಾಲು ಮಾಡ್ಬೇಕೀಗ. ಅದು ಏನದು? ತತ್ ಅಂದ್ರ ಬ್ರಹ್ಮಾಂಡದೊಳಗ ಬ್ರಹ್ಮನನ್ನ ಕಾಣುವಂತ ಪ್ರಯತ್ನ ಚಾಲು ಮಾಡ್ಬೇಕಿನ್ ಮುಂದೆ. ಈಗ ಕಣ್ಣು ಕೊಟ್ರು, ದಿವ್ಯ ಚಕ್ಷು ಪ್ರಧಾನ ಆಯ್ತು ಇವತ್ತ ನಿಮಗೆ. ಅದು ಎಲ್ಲಿ ಹೇಳ್ತಾರ? ಹೊರಗಿನ ವಸ್ತುಗಳು, ಹೊರಗಿನ ಶಾಸ್ತ್ರಗಳು, ಹೊರಗಿನ ಗುರುಗಳು, ಒಳಗ ಹೊರಗ ಅನ್ನೋದ್ರ ಮಧ್ಯ ಒಂದು ಶರೀರ ಅದ. ಘಟದ ಒಳಗದ, ಘಟದ ಹೊರಗದ, ನಡುಬರ್ಕ ಕಪಾಲ ಅದ ಇಲ್ಲ? ಸ್ಥೂಲ ಶರೀರ. ಸ್ಥೂಲ ಶರೀರ ಇದಕ್ಕೆ ಒಳಗಂತೀರ ಹೊರಗಂತೀರ? ಸೂಕ್ಷ್ಮ ಶರೀರ ಒಳಗದ, ಕಾರಣ ಶರೀರ ಒಳಗದ, ಕೂಟಸ್ಥ ಒಳಗದನ. ಎದರೊಳಗದನ? ಸ್ಥೂಲ ಶರೀರದ ಒಳಗದನ. ಬ್ರಹ್ಮಾಂಡ ಸ್ಥೂಲ ಶರೀರದ ಹೊರಗದ. ಇದು ನಡುಬರ್ಕಿದ್ದೇನಿದು? ಕಪಾಲ. ಈ ಕಪಾಲನೇ ಸುಳ್ಳು ಕಪಾಲ. ಇದು ಕಪಾಲ ನಡುಬರ್ಕ, ಈ ಸ್ಥೂಲ ಶರೀರ ನಡುಬರ್ಕ್ ಬಂದದ್ದೇ ಇದು ಸುಳ್ಳು. ಘಟವೇ ಖುಷಿ ಘಟವೇ ಅಂತ ಆಡ್ತಾರ ನಿಜಗೊಂಡ್ರು ಒಂದ್ ಕಡೆ. ಸುಳ್ಳು. ಸುಮ್ಮನೆ ನಡ್ಬರ್ಕ್ ಬಂದಕ್ಕೆ ನನಗೆ ಬ್ರಹ್ಮ ಜೀವ ಅಂತೇಳಿ ಮಾಡಿಟ್ಟಿದಿ ಅಂತ ಸುಳ್ಳದಿ ನೀನು. ಹಂಗ ಈ ಸ್ಥೂಲ ಶರೀರದ ಮಿಥ್ಯತ್ವದ ಬಗ್ಗೆ ಸುಮ್ಮನೆ ತೋರಿಕೆ, ಒಂದು ಪರದ ಕಟ್ಟದಂಗೆ ಆಗ್ಯದ ಅಷ್ಟೇ. ಇದು ಸ್ಥೂಲ ಶರೀರ. ಅದರೊಳಗೆ ಸೂಕ್ಷ್ಮ ಶರೀರ ಅದ, ಅದರೊಳಗೆ ಕಾರಣ ಶರೀರ ಅಜ್ಞಾನ ಅದ, ಅದರೊಳಗೆ ಏನದ? ಬ್ರಹ್ಮ ಅದನ. ಆ ಬ್ರಹ್ಮನ ತಿಳಿಲಾರ್ದಂಗೆ ಇದ್ದದ್ದೇ ಅಜ್ಞಾನ. ಅದೇ ಒಳಗಿನ ಅಜ್ಞಾನ ಕಳ್ಕೊಳ್ಳೋದೇ ಆವರಣ ಭಂಗ ಮಾಡ್ಕೊಳ್ಳೋದು. ಆ ಆವರಣ ಭಂಗ ಆಯ್ತಂದ್ರೆ ಒಳಗಿನ ಬ್ರಹ್ಮ ಕಾಣುತ್ತಾನ. ಅವೆಲ್ಲ ಓಕೆ. ಯಾವುದು ನಿಮ್ಮ ವೃತ್ತಿ ಒಳಗ ನಾವೇನು ಹೇಳ್ತೀವಲ್ಲ ಅಜ್ಞಾನ, ಅದನ್ನು ಕಳ್ಕೊಳ್ಳೋದು ಅಂದ್ರೆ ಅದೇ ಕಾರಣ ಶರೀರ. ಮತ್ತೇನದು? ನಿಮ್ಮ ವೃತ್ತಿ ಒಳಗ ಅಂತಃಕರಣದೊಳಗಿರುವಂತ ಅಜ್ಞಾನನೇ ಕಾರಣ ಶರೀರ. ಮತ್ತೇನು ಕಾರಣ ಶರೀರ? ಮತ್ತೇನು ಬರುತ್ತೆ? ಎಲ್ಲಿದೆ? ಅದೇ ಕಾರಣ ಶರೀರ. ಆಯ್ತು. ಈಗ ಏನಾಯ್ತಪ್ಪ ಅಂದ್ರೆ ನೀವು 4ನೇ ತರಂಗ ತನಕ ನೀವು ತಿಳ್ಕೊಂಡದ್ದು ಏನಂದ್ರೆ, ಏನ್ ತಿಳ್ಕೊಂಡ್ರಿ? ಏನ್ ಸಂಶೋಧನೆ ಆಯ್ತು? ಈಗ ರಿಸರ್ಚ್ ಯಾವಾಗ ಕಂಪ್ಲೀಟ್ ಆಯ್ತು? ತೊಮ್ಮ ಪದಾರ್ಥ ಶೋಧನ ಅಷ್ಟೇ ಕಂಪ್ಲೀಟ್ ಆಗ್ಯದ. ಬಾರಿ ಎಲ್ಲ ತಿಳ್ಕೊಂಡಿನಿ ಅಂತೇಳಿ ಏನಾರ ಮತ್ತೆ ಇಲ್ಲಿ ವಜ್ಜೆ ಮಾಡ್ಕೋಬೇಡ್ರಿ. ಇನ್ನ ಹೊರ ಜಗತ್ತಿನೊಳಗ ನಿಮ್ಮ ವ್ಯವಹಾರಗಳು ಚಾಲು ಆಗ್ಬೇಕು. ಹೊರ ಜಗತ್ತಿನೊಳಗ ವ್ಯವಹಾರಗಳು ಚಾಲು ಆದಾಗ ಎಲ್ಲ ಕಡೆ ಬ್ರಹ್ಮ ದರ್ಶನ ಆಗ್ತಾ ಇರಬೇಕು. ಅದು ಕಲಿಸ್ತಾರ ಮುಂದ.
ಒಂದು ಗಂಡಿನ ಮುಂದ ಒಂದು ಹೆಣ್ಣು ಬತ್ತಲೆಯಾಗಿ ಬಂದ್ರು ಅಲ್ಲಿ ಏನ್ ಕಾಣಬೇಕು? ಒಂದು ಹೆಣ್ಣಿನ ಮುಂದೆ ಒಂದು ಗಂಡು ಬತ್ತಲೆಯಾಗಿ ಬಂದ್ರು ಏನ್ ಕಾಣಬೇಕು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ಕಿತ್ತೊಗಿತಾರ. ಬತ್ತಲೆಯ ದೃಶ್ಯಗಳನ್ನ ವರ್ಣನ ಮಾಡ್ತಾರ, ಮಾಡಿ ಬ್ರಹ್ಮನಂಗ್ ಮಾಡ್ತಾರ. ಏನೆಲ್ಲ ತಿಳ್ಕೊಂಡು ಒಬ್ಬರದು ಒಂದು ಸ್ತೋತ್ರನೋ ಒಬ್ಬರದು ಒಂದು ಸೆರಗನೋ ಒಂದು ಸ್ವಲ್ಪ ಸರದ ಕೂಡ್ಲೇನೆ ಹಿಂಗೆ ನೋಡಿಬಿಟ್ಟೇವಂತಂದ್ರ ಬ್ರಹ್ಮವಾದ ಅಲ್ಲಿ, ಬ್ರಹ್ಮ ಇಲ್ಲ ಅಲ್ಲಿ. ಬ್ರಹ್ಮ ಇಲ್ಲ. ಅತ್ಯಂತ ದೊಡ್ಡ ಸಮಸ್ಯೆ ಇದೆ ಕಾಮ. ಇದನ್ನು ತೆಗೆದು ಹಾಕ್ತಾರ, ಇದನ್ನು ಮುದ್ದೆ ಮಾಡಿ ಒಗಿತಾರ ಕಡೆ. ನಿವೃತ್ತಿ ರೂಪದಾಗ ಇರ್ಬೇಕಾ ಇರಬಾರ್ದ ಹೇಳ್ರಿ? ಇರ್ಬೇಕು. ಇರಬಾರ್ದಂತಲ್ಲ, ಇರಬೇಕು. ಅಂದ್ರೆ ಅವು ನಿವೃತ್ತಿ ರೂಪದಾಗ ಇರ್ಬೇಕು. ಅವು ಪ್ರವೃತ್ತಿ ರೂಪದಾಗ ಪ್ರತಿ ಸಲ ಅಡ್ಡಿ 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 ಅಡ್ಡ 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 ಬರಬಾರ್ದು. ನಿವೃತ್ತಿ ರೂಪದಾಗ ಇರ್ಬೇಕು. ಇರ್ಲಿ, ಏನ್ ತೊಂದರೆ ಇಲ್ಲ. ರಿಟೈರ್ ಆದಂಗೆ ಇರ್ಬೇಕು. ನಮ್ಗೆ ಬೇಕಿದ್ದಾಗ ಅದನ್ನು ಬಳಸ್ಕೋಬೇಕೆ ಹೊರತು ಪ್ರತಿ ಸಲ ಅದೇ ಮುಂದೆ ಆಗಬಾರ್ದು. ಬ್ರಹ್ಮ ಮುಂದಾಗಬೇಕ, ಭ್ರಮ ಮುಂದಾಗಬೇಕು. ಅವೆಲ್ಲ ಭ್ರಮ. ಬ್ರಹ್ಮ ಕಾಣಬೇಕು. ಇದೇನದ ಅಲ್ಲದ್ದು ಏನದ, ಈ ಭಾವನೆ ಏನ್ ಮುಂದೆ ಬರ್ತದಲ್ಲ, ಈ ಭಾವನೆಯನ್ನ ಹಿಂದಕ್ಕೆ ಹಾಕಿ ಆ ಬ್ರಹ್ಮ ಭಾವ ಮುಂದಕ್ಕೆ ತರಬೇಕು. ಅದೇ ಇಲ್ಲಿ ಮಾಡ್ತಾ ಇರೋ ಪ್ರಯತ್ನ. ಕಾಮ ಬೇಕು, ಕ್ರೋಧ ಬೇಕು, ಲೋಭ ಬೇಕು, ಮೋಹ ಬೇಕು, ಮದ ಬೇಕು, ಮತ್ಸರ ಬೇಕು. ಈಗ ಅವು ಇಲ್ಲ ಅಂತಂದ್ರೆ ಒದ್ದು ಹೊರಗಾಗ್ತಾರೆ ಮನ್ಯಾಗ. ಕೆಲ್ಸಕ್ಕೆ ಬರಲ್ಲ ಸೋಳ ಇವನಿಗೆ ಅದಕ್ಕೆ ಇಟ್ಕೋಬೇಕಂತ. ಈ ಜಗತ್ತಿನಾಗ ಇರ್ಬೇಕಾದ್ರೆ ಅವೆಲ್ಲ ಇರಬೇಕು. ಆದ್ರೆ ಹೆಂಗಿರ್ಬೇಕು? ನಮಗ್ ಬೇಕಾದಾಗ ಅವನ್ನ ಬಳಕೆ ಮಾಡಂಗಿರ್ಬೇಕು. ಈಗ ಒಂದು ನಾಯಿ ಸಾಕಿರ ಅಂತ ತಿಳ್ಕೊಳ್ರಿ. ನಾಯಿ ಎಲ್ಲಿರ್ಬೇಕದು? ಅಂಗಳದಾಗೋ ಸಿಟ್ಔಟ್ನಾಗೋ ಇಟ್ಕೊಂಡಿರ್ತಾರೆ. ಅದನ್ನ ಕರೆದರೆ ಹಾಲೊಳಗೆ ಬರ್ತದ. ಅಲ್ಲಿ ಹೋಗಿ ಕೂಡು ಅಂತ ಹೇಳಿದ್ರೆ ಮತ್ತೆ ವಾಪಸ್ ತನ್ನ ಜಾಗದಾಗ ತಾನು ಹೋಗಿ ಕುಂದಿರ್ತದೆ. ಸಾಕು ನಡಿ, ನೀ ಹೋಗು, ಏಳು ನಡಿ ಅಂತೇಳಿ ಇಷ್ಟ ಅಂದ್ರೆ ಸಾಕು, ಎದ್ದೋಗಿ ಅಲ್ಲಿ ತನ್ನ ಜಾಗಕ್ಕೆ ತಾನು ಕೂತ್ಬಿಡ್ತು. ಕರೆದ್ರೆ ಬರ್ತದ, ನಿಮ್ ಬಗಲಾಗ ಕುಂದಿರ್ತದ, ನಿಮ್ಮ ಮ್ಯಾಲ ಕುಂದಿರ್ತದ, ನಿಮ್ ತಂಗಟ್ಟು ಟಿವಿ ನೋಡ್ತದ, ತಿಂತದ, ಉಣ್ತದ, ಎಲ್ಲ ಮಾಡ್ತದ. ಮತ್ತಾಯ್ತು ನಿಂದ ನಡಿ, ಹೋಗಿ, ಆಯ್ತಲ್ಲ ಟೈಮ್ ಆಯ್ತು ಹೋಗು ಅಂದ್ರೆ ಅಲ್ಲಿ ಹೋಗಿ ಕುಂದಿರ್ತದ. ಹಾಂಗಿರ್ಬೇಕು. ಅದು ಬಿಟ್ಟಿಗೆ ಬೆನ್ನ ಹಚ್ಚಿ ಬೆಕ್ಕು ಓಡಾಡ್ದಂಗೆ ಪ್ರತಿ ಸಲನೂ ಮ್ಯಾವ್ 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 ಅಂತ ಬೆನ್ನ ಹತ್ತಿತ್ತಂತಂದ್ರ ಜೀವನ ಕಷ್ಟ ಆಗ್ತದೆ. ಹಾಗೆ ಇವೆಲ್ಲ ಏನದಾವಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಂಶಯ ಏನೇನದಾವಲ್ಲ ನಮ್ಮ ಭಾವಗಳು, ಇವು ಸಾಕಿದ ನಾಯಿ ಇದ್ದಂಗಿರ್ಬೇಕು. ಕರೆದಾಗ ಬರ್ಬೇಕು, ಬೇಡ ನಾವು ಕರೆದಾಗ ಬರ್ಬೇಕು. ಇರ್ಬೇಕು, ಇರಬಾರ್ದು ಅಂತಲ್ಲ, ಇರಬೇಕು. ಅವೆಲ್ಲವನ್ನ ಕಳ್ಕೊಂಡೇವಂತಂದ್ರೆ ಒಂದು ಏನಾಗ್ತದಂತಂದ್ರೆ ನಿರ್ಜೀವ ಜೀವಂತ ಮನುಷ್ಯ. ಅದು ಜೀವ ಭಾವಗಳವೆಲ್ಲ ನಿರ್ಜೀವ ಇದ್ದಂಗೆ ಆಗ್ತದೆ. ಇರಬೇಕು. ನಮಗ ಎಲ್ಲ ಕೆಪಾಸಿಟಿ ಇರ್ಬೇಕು. ಬೈಬೇಕನ್ನ ಕೆಪಾಸಿಟಿ ಇರ್ಬೇಕು, ತಡ್ಕೋಬೇಕು. ಹಾಕಿ ಹೊಡಿಬೇಕನ್ನ ಕೆಪಾಸಿಟಿ ಇರ್ಬೇಕು, ತಡ್ಕೋತಿರ್ಬೇಕು. ಎಲ್ಲ ಕೆಪಾಸಿಟಿಗಳು ನಮ್ಮೊಳಗೆ ಇರಬೇಕು. ಕೆಪಾಸಿಟಿ ಇರಲಿಲ್ಲ ಅಂತಂದ್ರೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಅಂತ ಈ ರೀತಿ ಹೇಳ್ಕೊಂಡು ಬಂದಾರ. ಈಗೇನಾಯ್ತು, ನೀವೆಲ್ಲಿದಿರಿ ಅಂತೇಳಿ ತೋರಿಸಿಕೊಟ್ಟೆವು. ಏನ್ ಸಾಧನೆ ಮಾಡಿರಿ ತೋರಿಸಿಕೊಟ್ಟೆವು. ನಮ್ಮ ಸ್ಟೇಜ್ ನೋಡ್ಕೊತ ಹೋಗ್ತಿರ್ಬೇಕು. ಹಂಗೆ ಈ ಸ್ಟೇಜ್ ಯಾವ ಸ್ಟೇಜ್ನಾಗ ಅದೀವಿ? ತಮ್ಮ ಪದಾರ್ಥ ಶೋಧನ ಮುಕ್ತಾಯ ಆಗ್ತಾ ಇದೆ. ಈ 4ನೇ ತರಂಗ ಮುಗೀತು ಅಂದ್ರ ಮುಂದ ತತ್ ಪದಾರ್ಥ ಶೋಧನ. ಅದು ಎಲ್ಲಿ ಹೇಳ್ತಾರ? 5 ಮತ್ತು 6ನೇ ತರಂಗದೊಳಗೆ ತತ್ ಪದಾರ್ಥ ಶೋಧನ. 4ನೇ ತರಂಗದ ತನಕ ತ್ವಮ ಪದಾರ್ಥ ಶೋಧನ. 5 ಮತ್ತು 6 ತರಂಗ ಅದೇನ್ ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿ, ಅವರ ವೃತ್ತಿಗಳು ಎಲ್ಲಿರ್ತಾವ? ಬಾಹ್ಯ ಜಗತ್ತಿನಾಗೆ ಇರ್ತಾವ. ಹೊರ ಜಗತ್ತಿನೊಳಗಿರುವಂತ ಈ ವೃತ್ತಿಗಳನ್ನ ಬ್ರಹ್ಮ ಮಾಡ್ಬೇಕಾಗ್ಯದ. ಗುರುವಿಗೆ ಅದೊಂದು ಚಾಲೆಂಜ್. ಇಲ್ಲಿ ಏನಾಯ್ತು? ಆ ವೃತ್ತಿ ಒಳಗಿನ ಒಂದು ಎಲ್ಲ ಅಜ್ಞಾನವನ್ನು ಕಳೆಯುವಂತ ಕೆಲಸ. ಈಗೇನದ ಉತ್ತಮ ಅಧಿಕಾರಿ ಅಜ್ಞಾನ ಕಳೆಯೋದೇನು ಕಷ್ಟ ಇಲ್ಲ. 4ನೇ ತರಂಗದ ತನಕ ತಮ್ಮ ಪದಾರ್ಥ ಶೋಧನ ಅದೇನು ಕಷ್ಟ ಇಲ್ಲ. ಆಯ್ತು, ಒಳ್ಳೆ ಮುಮುಕ್ಷುಗಳು ಕೂಡಿ
ಒಳ್ಳೆಯ ಹೇಳಿದ ಅನುವಿನಿಂದ ಅರ್ಥ ಮಾಡ್ಕೊಂಡು ಹೋದ್ರೆ ಇನ್ನು ಮುಂದೇನು ಬರ್ತಾರ ಅವ್ರ ಅರ್ಥ ಮಾಡ್ಕೊಳ್ಳೋದು ಕಠಿಣ. ಯಾಕ ಅವ್ರ ದೃಷ್ಟಿ ಹೊರಗಿನ ದೃಷ್ಟಿ ಅದು, ಬಾಹ್ಯ ದೃಷ್ಟಿ ಭಯಂಕರದವ್ರಿಗೆ. ಅವರನ್ನು ಒಳಗೆ ಕರ್ಕೊಂಡು ಒಳಗ ಅಂತರ್ಮುಖಿ ಮಾಡಿ ಅವರಿಗೆ ಬ್ರಹ್ಮ ದರ್ಶನ ಮಾಡ್ಬೇಕಂತಂದ್ರೆ ಅವ್ರದ್ದು ಬಾಹ್ಯ ದೃಷ್ಟಿ ಒಳಗೆ ಅದಿರಲ್ಲಪ್ಪ, ಹೊರಗೆ ಏನೇನು ನೋಡ್ತೀರಿ ಅದ್ರೊಳಗೆ ಬ್ರಹ್ಮನನ್ನ ನೋಡ್ರಿ, ಅವ್ರಿಗೆ ಅಂತರ್ಮುಖಿ ಮಾಡಿ ಹೇಳಕ್ ಆಗಂಗಿಲ್ಲ. ಎಲ್ಲಿ ಏನು ಕಾಣ್ತೀರಿ ಅದೆಲ್ಲ ಬ್ರಹ್ಮ ಅಂತ ನೋಡ್ರಿ ಅಂತ ಕಲಿಸ್ತಾರೆ. ಅದು ಹೆಂಗದ ನೋಡ್ರಿ ಟೆಕ್ನಿಕ್. ಅಲ್ಲಿ ಏನದ ತತ್ ಪದಾರ್ಥ ಶೋಧನ, ತತ್ ಪದದೊಳಗೆ ಎಲ್ಲಿ ಏನೇನು ಕಾಣ್ತದ ಅದೆಲ್ಲ ಬ್ರಹ್ಮ. ಸರ್ವಂ ಬ್ರಹ್ಮ ಅಸ್ತಿ ಅಂತೇನದಲ್ಲ ಅದು ಮುಂದಿನ ಸಾಧನೆ. ಅದು ಅಹಂ ಬ್ರಹ್ಮ ಅಸ್ಮಿ ಇಲ್ಲಿ ತನಕ ಮಾಡಿದ ಸಾಧನೆ. ಅದಕ್ಕೆ ಇಲ್ಲೇನು ಬ್ರಹ್ಮ ಅಪರೋಕ್ಷವಾಗಿಯೇ ಇದ್ದಾನೆ. ಅದೇ ಟಿಪ್ಪಣಿಯ ಮುಂದಿನ ಭಾಗ. ಆತ್ಮನಿಗೂ ಅಂದ್ರೆ ಸಾಕ್ಷಿಗೂ ಮತ್ತು ಬ್ರಹ್ಮನಿಗೂ ಯಾವ ಅಭೇದತ್ವ ಇರುವುದೋ ಅದು ಅಜ್ಞಾನ ರೂಪ ಸ್ವಲ್ಪ ಆವರಣದಿಂದ ಮುಚ್ಚಲ್ಪಟ್ಟಿರುವುದರಿಂದ, ಅಂದ್ರೆ ಕಾರಣ ಶರೀರ ಮತ್ತೇನಲ್ಲ, ಅದು ಸ್ವಲ್ಪ ಆವರಣದಿಂದ ಮುಚ್ಚಲ್ಪಟ್ಟಿರುವುದರಿಂದ ಸರ್ವತ್ರ ಪರಿಪೂರ್ಣವಾದ ಬ್ರಹ್ಮ ಪ್ರತ್ಯಕ್ಷವಾಗಿ ತೋರುವುದಿಲ್ಲ. ಒಂದು ಸಣ್ಣ ಸಮಸ್ಯೆ ಅಷ್ಟೇ. ಈ ದೇಹನೇ ನಾನು ಅನ್ನೋದೊಂದು ಸಣ್ಣ ಸಮಸ್ಯೆ. ಹುಟ್ಟವ ನಾನು, ಸಾಯವ ನಾನು, ಪಾಪ ಪುಣ್ಯ ಮಾಡವ ನಾನು, ಹೋಗವ ನಾನು, ಬರವ ನಾನು, ಸುಖ ದುಃಖ ಅನುಭವಿಸವ ನಾನು ಅಂತೇಳಿ ಒಂದು ಸಣ್ಣ ಅಜ್ಞಾನ ನಮ್ಮ ಅಂತಃಕರಣದೊಳಗೆ ಇದ್ದದ್ದಕ್ಕ ಏನಾಗ್ಯದ, ಇಡೀ ಜಗದಗಲ ಮುಗಿಲಗಲ ಇರೋಂಥ ಬ್ರಹ್ಮ ಕಾಣ್ಲಾರ್ದಂಗಾಗ್ಯಾನ. ಅದು ದೊಡ್ಡ ಸಮಸ್ಯೆ ಅಲ್ಲವೇ ಅಲ್ಲ, ಅದು ಅತ್ಯಂತ ಸಣ್ಣ ಸಮಸ್ಯೆ. ಅದನ್ನ ಕಳ್ಕೊಂಡ್ಬಿಟ್ರೆ ಹೆಂಗ್ ಕಳ್ಕೋಬೇಕ್ರಿ ಅಂದ್ರೆ ವಿಚಾರ ಮಾಡಬೇಕು. ವಿಚಾರ ಮಾಡಿ 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 ಕಳ್ಕೋಬೇಕಷ್ಟೇ. ನಿಮ್ಮೊಳಗೆ ಅದು ಹತ್ತಬೇಕು. ವಿಚಾರ ಮಾಡಿ ಮಾಡಿ ಕಳ್ಕೋಬೇಕು. ಘಟಾಕಾಶಕ್ಕೂ ಮಹಾಕಾಶಕ್ಕೂ ಭೇದವಿಲ್ಲ. ಘಟಾಕಾಶವೇ ಮಹಾಕಾಶ, ಮಹಾಕಾಶವೇ ಘಟಾಕಾಶ. ಘಟ ಎಂಬ ಉಪಾಧಿಯ ಕಾರಣ ಭೇದ ತೋರುತ್ತಿದೆ ಅಷ್ಟೇ. ಆ ಘಟವನ್ನು ಬಿಟ್ಟು ನೋಡಲಾಗಿ, ಈ ಶರೀರವನ್ನ ಬಿಟ್ಟು ನೋಡಲಾಗಿ ಏನಾಗ್ತದ, ಮಹಾಕಾಶ ಘಟಾಕಾಶ ಒಂದೇ, ಕೂಟಸ್ಥ ಬ್ರಹ್ಮ ಒಂದೇ, ಜೀವೋ ಬ್ರಹ್ಮ ಇವ ನಾಪರ, ಜೀವ ಈಶ್ವರ ಬ್ರಹ್ಮ ಎಲ್ಲ ಒಂದೇ ಅದ. ಘಟವನ್ನು ಬಿಟ್ಟು ನೋಡ್ರಿ ಅಂತೆ. ಘಟ ಒಡದೇ ನೋಡ್ಬೇಕಂತ ಏನಿಲ್ಲ, ಘಟವನ್ನು ಬಿಟ್ಟು ನೋಡೋದು ಕಲೀರಿ, ಇದನ್ನ ಸೈಡಿಗೆ ಇಟ್ಟು ನೋಡ್ರಿ ಅಂತ. ಈಗ ಆವರಣ ಎಲ್ಲದ, ಹೆಂಗ ಅದನ್ನ ನಿವೃತ್ತಿ ಮಾಡ್ಕೋಬೇಕು ಅನ್ನೋದು ಹೇಳಿದ್ಮೇಲೆ ಈಗ ಬ್ರಹ್ಮ ಆವರಣ ಇರೋದಕ್ಕಿಂತ ಮೊದಲು ಬ್ರಹ್ಮ ಇದ್ದ, ಮತ್ತ ಆವರಣದ ನಿವೃತ್ತಿ ಆದ್ಮೇಲೂ ಬ್ರಹ್ಮ ಅದನ. ಆ ಬ್ರಹ್ಮ ಹೆಂಗದನ, ಅಪರೋಕ್ಷವೇ ಇದ್ದಾನೆ. ಬ್ರಹ್ಮ ಎಲ್ಲಿ ಅದನ, ಎಲ್ಲಾ ಕಡೆ ಅದನ. ಬ್ರಹ್ಮ ಹೆಂಗದನ, ಅಪರೋಕ್ಷವೇ ಅದನ. ಒಳಗ ಬ್ರಹ್ಮ ಅಪರೋಕ್ಷವಾಗಿ ಅದನ. ಅವನೇನು ಅಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಎಲ್ಲೋ ಅಡ್ಕೊಂಡು ಕೂತಿಲ್ಲ, ಅಪರೋಕ್ಷವಾಗಿ ಅದನ. ಬ್ರಹ್ಮವು ಪ್ರತ್ಯಕ್ಷವೇ ಇದೆ ಅಂದ್ರೆ ಅಪರೋಕ್ಷವೇ ಇದ್ದಾನೆ. ಹೆಂಗ, ಧರೆ ಅಂದ್ರ ಭೂಮಿ, ವಾರಿ ಅಂದ್ರ ನೀರು, ಶಿಖಿ ಅಂತಂದ್ರ ಅಗ್ನಿ, ವಾಯು ಅಂದ್ರೆ ಗಾಳಿ, ನಭ ಅಂದ್ರೆ ಆಕಾಶ. ಇವುಗಳಿಗಿಂತಲೂ ನಮ್ಮ ಆತ್ಮನು ಬಹಳ ದೊಡ್ಡವನು. ಭೂಮಿಗಿಂತ 10 ಪಟ್ಟು ನೀರು ದೊಡ್ಡದು, ನೀರಿಗಿಂತ 10 ಪಟ್ಟು ಅಗ್ನಿ ದೊಡ್ಡದು, ಅಗ್ನಿಗಿಂತ 10 ಪಟ್ಟು ವಾಯು ದೊಡ್ಡದು, ವಾಯುಗಿಂತ 10 ಪಟ್ಟು ಆಕಾಶ ದೊಡ್ಡದು, ಆಕಾಶಕ್ಕಿಂತ 10 ಪಟ್ಟು ಮಾಯೆ ದೊಡ್ಡದು. ಅದೇನಂತೀರಿ, ಅಂತರಿಕ್ಷ, ಏನು ತಿಳಿಲಾರದಂತ ಸ್ಥಿತಿ. ಅದಕ್ಕಿಂತ ಅಗಣಿತ ಪಟ್ಟು, ಏನು ಅನಂತ ಪಟ್ಟು. ಮಾಯೆ ದೊಡ್ಡದತ್ತು ಗೊತ್ತಿಲ್ಲ, 10 ಪಟ್ಟದ ಗೊತ್ತಿಲ್ಲ, 20 ಪಟ್ಟದ ಗೊತ್ತಿಲ್ಲ ಅನ್ನೋದು. ಏನಾರ ಗೊತ್ತಿದ್ದದ್ದು ಏನಾರ ಅಳತಿ ಮಾಡ್ಬೋದು, ಗೊತ್ತಿಲ್ಲದ ಹೆಂಗ್ ಅಳತಿ ಮಾಡ್ತೀರಿ? ಗೊತ್ತಿಲ್ಲದ ಹೆಂಗ್ ಅಳತಿ ಮಾಡ್ತೀರಿ? ಅದಕ್ಕೆ ಆಕಾಶಕ್ಕಿಂತ ಆ ಕಡೆ ಮಾಯೆ ಅನ್ನೋದೇನದ ಅಂತಂದ್ರೆ ಅಗಣಿತ ಪಟ್ಟು ಅಂದ್ರೆ ಲೆಕ್ಕಕ್ಕೆ ಸಿಗಂಗಿಲ್ಲ. ಆ ಮಾಯೆ ಹೆಂಗದ, ಬ್ರಹ್ಮನ ಹಣಿ ಮೇಲೆ ಒಂದು ಟಿಕಳಿ ಇದ್ದಂಗದ. ಆ ಬ್ರಹ್ಮ ಹೆಂಗದನಂದ್ರೆ ಅನಂತ ಪಟ್ಟು, ಅಗಣಿತ ಪಟ್ಟು, ಅನಂತ ಪಟ್ಟು. ಅವ ಬ್ರಹ್ಮ ಅಂತಂದ್ರೆ ಅವ ದೊಡ್ಡವನ, ಅವ ಗೊತ್ತೇ ಆಗಲ್ಲ.
ನಮ್ಮ ಆತ್ಮ ಹೆಂಗದ ಅಂತಂದ್ರ ಇಷ್ಟು ದೊಡ್ಡವದನು. ಯಾವಾಗ ಶರೀರದ ಸಂಬಂಧವಾಯಿತೋ ಆವಾಗ ಏನಾಯ್ತು, ಮೂರುವರೆ ಮೊಳದಟ್ಟು ಸಣ್ಣವಾಗಿಬಿಟ್ಟ. ಈ ಶರೀರ ಸಂಬಂಧ ಆಗಿದ್ದಕ್ಕೆ ಕಾರಣ ಅದೇನಾಯ್ತು, ಘಟದ ಸಂಬಂಧ ಆಗಿದ್ದಕ್ಕೆ ಘಟಾಕಾಶ ಹೆಂಗಾಯ್ತು ಹಂಗ ಈ ಶರೀರದ ಸಂಬಂಧವಾದ ಕಾರಣ ಅದು 3.5 ಮೊಳದಷ್ಟೇ ಸಣ್ಣವಾಗಿಬಿಟ್ಟ. ಅವ ಬಹಳ ದೊಡ್ಡವ, ಸಣ್ಣವಾಗಿಬಿಟ್ಟ. ಮಹಾಕಾಶ ಹೋಗಿ ಘಟಾಕಾಶ ಆಯ್ತು. ಘಟದ ಸಂಬಂಧ ಹೊಂದಿದ್ದಕ್ಕ ಅದಕ್ಕೆ ಬ್ರಹ್ಮ ಏನಾಗ್ಬಿಟ್ಟ, ಈ ಶರೀರ ಸಂಬಂಧ ಆಗಿದ್ದಕ್ಕ ಕೂಟಸ್ಥ ಸಾಕ್ಷಿಯಾಗಿ ಕೂತ್ಬಿಟ್ಟ. ಪ್ರತ್ಯಕ್ಷ ಆತ್ಮ ಅಂತೇಳಿ 3.5 ಮೊಳ ಶರೀರದವ ಆಗಿ ಕೂತ. ಸಾಕ್ಷಿಯಾದ ತನಗೂ ಬ್ರಹ್ಮಕ್ಕೂ ಅಭೇದವೇ ಇದೆ. ಈ ಶರೀರ ಇದ್ದುದಕ್ಕದ ಅಭೇದ ಅದ. ಈ ಶರೀರವನ್ನ ಬಿಟ್ಟು ನೋಡ್ರಿ ಅಂತ ಹೇಳ್ತಾರೆ. ಈಗ ಯಾವಾಗಲೂ ಭೇದ ಆಗೇ ಇಲ್ಲ, ಎಂದೂ ಭೇದ ಆಗೇ ಇಲ್ಲ. ಆದರೆ ಅಜ್ಞಾನದ ಸ್ವಲ್ಪ ಆವರಣ, ಬಹಳ ಸೀರಿಯಸ್ ಮ್ಯಾಟರ್ ಅಲ್ಲ ಇದು, ಸ್ವಲ್ಪ ಆವರಣ ಆಗಿದ್ದ ಕಾರಣ ಸರ್ವತ್ರ ಪರಿಪೂರ್ಣವಾದ ಬ್ರಹ್ಮವು ಪ್ರತ್ಯಕ್ಷವಾಗುತ್ತಿಲ್ಲ. ಕಣ್ಣಿನ ಮೇಲೆ ಒಂದು ಸಣ್ಣ ಬಟ್ಟೆ ಇಟ್ಕೊಂಡು ಮುಚ್ಚಿಕೊಂಡು ಕೂತಿದೆಪ್ಪ, ಸ್ವಲ್ಪ ಬಟ್ಟೆ ತೆಗಿ ಕಣ್ಣಿನ ಮೇಲಿಂದು, ಕಣ್ಣು ತೆರಿ, ಸಿಕ್ಕ ಸೀತನ್ ಬ್ರಹ್ಮ. ಅವನು ಕಾಣ್ಲಾರ್ದಂಗ ಮುಚ್ಚಿಟ್ಕೊಂಡು ಕೂತಿದ್ದೆ, ಹೆಂಗಾಗ್ತದೆ ಇದು? ವಾಲ್ ಇದ್ದಂಗಿದು. ವಾಲ್ ಒಂದ್ ಸ್ವಲ್ಪ ಓಪನ್ ಮಾಡು, ಏನೆಲ್ಲ ಸಿಗ್ತದೆ ನಿನಗೆ. ವಾಲ್ ಬಂದ್ ಮಾಡ್ಕೊಂಡು ಕೂತಿದ್ದೆ, ಅದೇ ನಿನ್ ಸಮಸ್ಯೆ ಅಲ್ಲ. ಯಾವಾಗ ಶರೀರದೊಳಗೆ ಉತ್ಪತ್ತಿಯಾದ ಬ್ರಹ್ಮಾತ್ಮರ ಅಭೇದತ್ವದ ಆಕಾರವಾದಾಗ, ಈ ಶರೀರದೊಳಗ ಬ್ರಹ್ಮಾತ್ಮರ ಅಭೇದತ್ವದ ಆಕಾರ ಆತದಲ್ಲ, ಆ ವೃತ್ತಿ ಉಪಹಿತ ಚೇತನ, ಅಂತಃಕರಣ ಉಪಹಿತ ಚೇತನ ಎರಡೂ ಅಭೇದ ಆದಾಗ ಏನಾಗ್ತದೆ, ವೃತ್ತಿಯಿಂದ ಉಕ್ತವಾದ ಆವರಣ ಭಂಗವಾದಾಗ ಆವಾಗ ಗೃಹದಲ್ಲಿರುವ ಆಕಾಶದ ಅಸಂಗತ್ವಾದಿಗಳು ಜ್ಞಾನದಿಂದ ಮಹಾಕಾಶದ ಅಸಂಗತ್ವಾದಿಗಳ ಜ್ಞಾನವಾಗುವಂತೆ ಈ ಮನೆಯೊಳಗಿನ ಬಯಲು, ಮನೆ ಹೊರಗಿನ ಬಯಲು, ಅವು ಮನೆಯೊಳಗಿನ ವ್ಯವಹಾರಕ್ಕೆ ಏನಾರ ಸಂಬಂಧ ಅದಾವೇನ್ರಿ? ಅವು ಮನೆಯಾಗ ಏನೆಲ್ಲ ವ್ಯವಹಾರ ಮಾಡ್ತಿರ್ತೇವೆ, ಆ ಬಯಲು ಎದುರಾಗರೆ ಬಂದು ಏನಾರ ವರ್ತಿಸ್ತದೇನದು? ಸಂಬಂಧ ಇರ್ಲಾರ್ದಂಗೆ ಆದಿಲ್ಲ, ಅಸಂಗವಾಗ್ಯದ. ಮನೆಯೊಳಗೆ 1000 ವ್ಯವಹಾರ ನಡೆದಾವ. ಯಾವ ವ್ಯವಹಾರಕ್ಕೂ ಆ ಬಯಲು ಸಂಬಂಧ ಇರ್ಲಾರ್ದಂಗೆ ಹೆಂಗದ? ಅಸಂಗವಾಗ್ಯದ. ಅದಕ್ಕೆ ಮನೆಯೊಳಗ ಏನಾರೇ ನಡೆದತ್ನಾಗ ನಿಮ್ ಲಕ್ಷ್ಯ ಎಲ್ಲಿರ್ಬೇಕು? ಶಾಂತಿ ನೆಮ್ಮದಿ ಬೇಕು ಅಂದ್ರ ಆ ಯಾವ ವ್ಯವಹಾರಕ್ಕೂ ಸಂಬಂಧ ಇರ್ಲಾರ್ದಂತ ಅಸಂಗವಾದಂತ ಬಯಲದಲ್ಲ, ಆ ಬಯಲಿನ ಕಡೆ ಇರ್ಬೇಕು ನಿಮ್ ಲಕ್ಷ್ಯ. ಆ ಬಯಲು ಯಾವಾದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧಕ್ಕೆ ಸಂಬಂಧ ಅದ ಏನ್ರಿ ಒಳಗ? ಬಯಲಿನ ಕಡೆ, ಮನೆ ಒಳಗಿನ ಬಯಲಿನ ಕಡೆ ಲಕ್ಷ್ಯ ಇರ್ಬೇಕು. ಮತ್ತ ಹೊರ ಜಗತ್ತಿನೊಳಗೆ ಏನೇನೋ ನಡೆದಿರ್ತದ, ಆವಾಗ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೊರಗಿನ ಬಯಲಿನ ಕಡೆ ಲಕ್ಷ್ಯ ಇರ್ಬೇಕು. ಬ್ರಹ್ಮಾಂಡದಾಗನು ಬಯಲದ, ಮನೆ ಒಳಗನು ಬಯಲದ. ಆ ಬಯಲೇ ಏನಾಗ್ಯದ? ನಿಮ್ಮ ಅಂತರಾತ್ಮ ಆಗಿ ಬಂದದ. ಆತ್ಮದ ಕಡೆ ಲಕ್ಷ್ಯ ಕೊಟ್ರಿ, ಮನೆ ಒಳಗಿನ ಬಯಲಿನ ಕಡೆ ಲಕ್ಷ್ಯ ಕೊಟ್ರಿ, ಮನೆ ಹೊರಗಿನ ಬಯಲಿನ ಕಡೆ ಲಕ್ಷ್ಯ ಕೊಟ್ರಿ. ಅದೇ ಬಯಲು ಬಯಲನ ಬಿತ್ತಿ ಬಯಲು ಬಯಲಾದರಯ್ಯ. ಹಂಗೇನದ? ಅಸಂಗವಾಗಿರುವಂತ ವಸ್ತು ಏನದಲ್ಲ, ಆ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟು ಸುಮ್ ಕೂತ್ಬಿಡ್ಬೇಕಷ್ಟೇ. ನಮ್ಮ ಕಡೆಯಿಂದ ಏನ್ ಹೇಳ್ಬೇಕು ಹೇಳೋದು, ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ ಮಾಡೋದು, ಆಮೇಲೆ ಸುಮ್ ಕೂತ್ಬಿಡೋದು. ಎಲ್ಲಿ ಕುಂದ್ರದು? ಬಯಲಿನ ಕಡೆ ಲಕ್ಷ್ಯ ಇಟ್ಕೊಂಡು ಕೂತ್ಬಿಡೋದು. ಬೆಕ್ಕದವ್ರು ಬೆಕ್ಕದನ್ನಲ್ರಿ. ಈ ಬಯಲಿಗೆ ಏನಂದ್ರೆ ಏನಾಗ್ತದ್ರಿ? ಏನಾದ್ರೆ ಏನನ್ನ ಬಯಲದೇನಪ್ಪ, ನನ್ನ ಸ್ವರೂಪನೇ ಬಯಲು ಸ್ವರೂಪ ಅದ. ಬಯಲಿಗೆ ಏನ್ ಮಾಡಿದ್ರಿ ಏನಾಗ್ತದ? ಅದೇನಾರ ಹಚ್ಕೊತದ? ಅಸಂಗ. ಅದೇ ಹೇಳಕತ್ತಾರ, ಅಸಂಗ. ಅಸಂಗಾತ್ವಾದಿಗಳ ಜ್ಞಾನವಾಗುವಂತೆ ಸರ್ವತ್ರದಲ್ಲಿ ಪರಿಪೂರ್ಣವಾಗಿರುವ ಬ್ರಹ್ಮವು ಸ್ವಯಂ ಪ್ರಕಾಶದಿಂದ ಪ್ರತೀತಿಯಾಗುತ್ತದೆ. ಯಾವಾಗ ನೀವು ಈ ಬಯಲಿಗೆ ಹೋಗ್ತೀರಿ ಆವಾಗ ನಿಮಗ ಬ್ರಹ್ಮದ ಪ್ರತೀತಿ
ಆಗ್ತದ. ಹೊರ ಜಗತ್ತಿನೊಳಗ ನಿಮಗೇನಾರ ಅನುಕೂಲ ಪ್ರತಿಕೂಲಗಳಾದಾಗ ನಿಮ್ಮ ಲಕ್ಷ್ಯ ಎಲ್ಲಿರ್ಬೇಕು? ಬಯಲಿನ ಕಡೆ ಇರಬೇಕು. ಮನೆಯೊಳಗ ನಿಮಗ ಅನುಕೂಲ ಪ್ರತಿಕೂಲಗಳು ಉಂಟಾದಾಗ ನಿಮ್ಮ ಲಕ್ಷ್ಯ ಬಯಲಿನ ಕಡೆ ಇರಬೇಕು. ನಿಮ್ಮ ಶರೀರದ ಒಳಗೆ ಅನುಕೂಲ ಪ್ರತಿಕೂಲಗಳು ಉಂಟಾದಾಗ ನಿಮ್ಮ ಲಕ್ಷ್ಯ ಬಯಲಿನ ಕಡೆ ಇರಬೇಕು. ಆ ರೀತಿ ಯಾವಾಗ ನೀವು ಬಯಲು ಸ್ವರೂಪರಾಗಿ ಇರೋದು ಕಲಿತೀರಿ, ಆವಾಗ ಏನಾಗ್ತದ? ಸರ್ವತ್ರ ಬ್ರಹ್ಮ ಹೆಂಗಾಗ್ತದ? ಸ್ವಯಂ ಪ್ರಕಾಶದಿಂದ ನಿಮ್ಮ ಅನುಭವಕ್ಕೆ ಬರ್ತದೆ. ನೀವು ಬಯಲಿಗೆ ಹೋಗೋದ್ ಬಿಟ್ಟು ಏನ್ ಮಾಡ್ತೀರಪ್ಪ ಅಂತಂದ್ರೆ, ಇನ್ನೊಂದಿಟ್ಟು ತಲೆ ಕೆಡಿಸ್ಕೊಂಡು ಬಹಳ ಶಾಣ್ಯರಂಗ ನಿಮ್ ಬುದ್ಧಿ ಆದ್ರೆ ಓಡಿಸ್ಲಕ್ ಹೋಗ್ತಿರ್ತೀರಿ. ಸಮಸ್ಯೆ ಯಾರಿಗದ ಅವ್ರ ಬುದ್ಧಿ ಓಡಿಸಲ್ರ. ನೀವು ಬ್ರಹ್ಮಜ್ಞಾನಿಗಳು ಸುಮ್ಮ ಬಯಲೊಳಗೆ ಎದ್ದು ಬಿಡ್ರಿ, ಸಾಕು, ಸುಮ್ಮ ಕೂತ್ ಬಿಡ್ರಿ. ನಿಮ್ಮ ಒಳಗಿನ ಬಯಲು ಅಲ್ಲೇರ ಲಕ್ಷ್ಯ ಕೊಡ್ರಿ. ನಿಮ್ಮ ಒಳಗೆ ನೋಡ್ಕೊಳಕ್ ತಿಳಿಲಿಲ್ಲ ಅಂದ್ರೆ ನಿಮ್ಮ ಮನೆ ಒಳಗೂ ಒಂದು ಬಯಲದ. ಆ ಬಯಲು ಯಾರು ಏನ್ ಅಂದ್ರೇನು, ಏನು ಬಿಟ್ರೇನು, ಏನ್ ಮಾಡಿದ್ರೇನು, ಹೆಂಗ್ ಸಂಬಂಧಿರಲ್ಲ ಅಂಕರ್ದಂಗದ. ಆ ಅಸಂಗತ್ವ ಭಾವದಿಂದ ಆ ಬಯಲನ್ನು ನೋಡ್ರಿ. ಅದನ್ನು ನೋಡ್ಲಕ್ಕ ಆಗಲಿಲ್ಲ, ಹೊರಗಿನ ಬಯಲು ನೋಡ್ರಿ. ಜಗತ್ತಿನ ತುಂಬ ಏನೆಲ್ಲ ನಡೆದ್ರು ಸಹಿತ ಹೊರಗಿನ ಬಯಲು ಹೆಂಗ ಅಸಂಗವಾಗಿ ಹಚ್ಕೊಳ್ಳಾರ್ದಂಗದ. ಇಲ್ಲಿ ತಿಳ್ಕೋಬೇಕಾಗಿದೆ ಶಬ್ದ ಏನಂದ್ರೆ ಅಸಂಗವಾಗಿರೋದು ಕಲೀರಿ. ಹೆಂಗಪ್ಪ? ಬಯಲು ಅನ್ನೋದು ದೃಷ್ಟಾಂತ ಅಷ್ಟೇ. ಬಯಲಿನ ದೃಷ್ಟಾಂತ. ಅದರ ಪ್ರಕಾರ ನೀವೇನಾಗಬೇಕು? ಬಯಲು ಸ್ವರೂಪರಾಗಿ ಬಯಲನ್ನು ನೋಡ್ಕೋತಿರ್ಬೇಕು ಅಷ್ಟೇ. ಬಯಲಿನ ಕಡೆ ಲಕ್ಷ್ಯ ಕೊಟ್ಕೊಂಡಿರಿ ಅಷ್ಟೇ. ನೀವು ಯಾವಾಗ ಬಯಲಿನ ಕಡೆ ಲಕ್ಷ್ಯ ಕೊಟ್ಕೋತಿರ್ತೀರಿ, ಆವಾಗ ಅಲ್ಲಿ ಯಾವ ಪಂಚಮಹಾಭೂತಗಳು ಇಲ್ಲ, ಯಾವ ಸಪ್ತಧಾತುಗಳು ಇಲ್ಲ, ಯಾವ ಪಂಚ ವಿಷಯಗಳು ಇಲ್ಲ, ಏನೇನು ಇಲ್ಲದ ಒಂದು ಅಖಂಡ ಬ್ರಹ್ಮ ನಿಮಗೆ ಪ್ರತೀತಿ ಆಗ್ತದ, ಭಾನ ಆಗ್ತದ. ಬಯಲಿನ ಕಡೆ ಲಕ್ಷ್ಯ ಕೊಟ್ಕೊಂಡಿರ್ರಿ. ಯಾವಾಗ ಬ್ರಹ್ಮಾಕಾರ ವೃತ್ತಿ ಆಗುತ್ತದೆಯೋ ಆವಾಗ ಬ್ರಹ್ಮದೊಡನೆ ವೃತ್ತಿ ಅಭೇದವಾಗಿ ಆವರಣ ಭಂಗವಾಗುತ್ತದೆ. ಅದೇ ಅಂತಃಕರಣ ಉಪಯುಕ್ತ ಚೇತನ ಮತ್ತು ವೃತ್ತಿ ಉಪಯುಕ್ತ ಚೇತನ ಎರಡೂ ಒಂದಾಗ್ತವ. ತನ್ನೊಳಗಿನ ಅಜ್ಞಾನವನ್ನ ಕಳ್ಕೊಂಡು ವಿಚಾರ ಮಾಡಿ ಅಜ್ಞಾನವನ್ನ ಕಳ್ಕೊಂಡಾಗ ಏನಾಗ್ತದ? ಎರಡೂ ಚೇತನಗಳು ಸಂಗಮ ಆಗ್ತವ, ಅಭೇದವಾಗಿ ಆವರಣ ಭಂಗವಾಗುತ್ತದೆ. ಆಗ ಪರಿಪೂರ್ಣ ಬ್ರಹ್ಮದ ಜ್ಞಾನವು ಉಂಟಾಗುತ್ತದೆ. ನಾನೇ ಬೇರೆ ಬ್ರಹ್ಮನೇ ಬೇರೆ ಅಂತೇಳಿ ಏನ್ ಇತ್ತಲ್ಲ ಅದನ್ನ ಕಳ್ಕೊತೀವಿ. ಪರಿಪೂರ್ಣ ಬ್ರಹ್ಮನ ಬಿಟ್ಟು ಏನೇನು ಇಲ್ಲ. ನಾನು ಅನ್ನೋದು ಬೇರೆ ಅರ್ಥ ಇಲ್ಲ, ನೀನು ಅನ್ನೋದಕ್ಕೆ ಬೇರೆ ಅರ್ಥ ಇಲ್ಲ. ನಾನು ನೀನು ಎರಡು ಕಳೆದು ನೋಡಲಾಗಿ ಅಲ್ಲಿ ಒಂದೇ ಒಂದು ಅಖಂಡ ಬ್ರಹ್ಮದ ದರ್ಶನ ಆಗ್ತದ. ಕೆಲವೊಬ್ರು ನಾನು ಅಂತಿರ್ತಾರ, ಕೆಲವೊಬ್ರು ನೀನು ಅಂತಿರ್ತಾರ. ಭಕ್ತರು ಉಪಾಸಕರು ನೀನು ಅಂತಾರ. ಈ ಸಕಾಮ ಕರ್ಮಿಗಳು ಸಕಾಮ ಉಪಾಸಕರು ಏನ್ ಮಾಡ್ತಿರ್ತಾರ? ನಾನು ಅಂತಿರ್ತಾರ. ನಿಷ್ಕಾಮ ಕರ್ಮಿಗಳು ನಿಷ್ಕಾಮ ಉಪಾಸಕರು ನೀನು ಅಂತಿರ್ತಾರ. ಈ ನಾನು ನೀನು ಅನ್ನೋ ಎರಡನ್ನ ಬಿಟ್ಟು ನೋಡಲಾಗಿ ಏನಾಯ್ತು? ದ್ವಂದ್ವಾತೀತ ಆದಾಗ ಅಲ್ಲಿ ಪರಿಪೂರ್ಣ ಬ್ರಹ್ಮದ ಜ್ಞಾನ ಭಾನ ಉಂಟಾಗುತ್ತದೆ. ಒಟ್ಟಾರೆ ಹೇಳುವುದೇನೆಂದರೆ ಬ್ರಹ್ಮಜ್ಞಾನದಲ್ಲಿ ವೃತ್ತಿಯ ಅಪೇಕ್ಷೆ ಇರುತ್ತದೆ. ಒಟ್ಟು ಏನದ? ವೃತ್ತಿ ಬೇಕಾಗ್ತದೆ. ಬ್ರಹ್ಮಜ್ಞಾನ ಆಗ್ಬೇಕಾದ್ರೂ ವೃತ್ತಿ ಬೇಕಾಗ್ತದ. ಇಂದ್ರಿಯಗಳ ಅಪೇಕ್ಷೆ ಇಲ್ಲ. ಈ ಇಂದ್ರಿಯಗಳು ಆ ಬ್ರಹ್ಮನನ್ನ ನೋಡುವ ಸಾಮರ್ಥ್ಯ ಇಂದ್ರಿಯಗಳಿಗಿಲ್ಲ. ನಿಮ್ಮ ಅಂತಃಕರಣದ ವೃತ್ತಿ ಬೇಕಾಗ್ತದೆ, ಅದರ ಅವಶ್ಯಕತೆ ಆದ ಅಂತ ಹೇಳಿ ಬ್ರಹ್ಮದ ಜ್ಞಾನವಾದರೂ ಕೂಡ ಸುಖ ದುಃಖಗಳ ಜ್ಞಾನದಂತೆ ಪ್ರತ್ಯಕ್ಷ ರೂಪವೇ ಇರುತ್ತದೆ. ಅದೇನು ಮತ್ತೆ ಹೆಂಗಿರ್ತದಪ್ಪ ಅಂತಂದ್ರೆ ಏನಿಲ್ಲ. ಬ್ರಹ್ಮದ ಒಂದು ಭಾನ ಹೆಂಗಿರ್ತದೆ? ಪ್ರತ್ಯಕ್ಷ ರೂಪವೇ ಇರುತ್ತದೆ. ಆದರೆ ಸುಖಾಕಾರ ದುಃಖಾಕಾರವಾದ ಯಾವ ವೃತ್ತಿಯಲ್ಲಿ ಬಾಹ್ಯ ಸಾಧನೆಗಳ ಅಪೇಕ್ಷೆ ಇರುವುದಿಲ್ಲವೋ ಹಂಗ ಸುಖ ದುಃಖಗಳ ಸಾಕ್ಷಿ ಭಾಷೆಗಳಿರುತ್ತವೆ. ಆದರೆ ಬ್ರಹ್ಮಾಕಾರವಾದ ಯಾವ ಅಂತಃಕರಣ ವೃತ್ತಿ ಇರುವುದೋ, ಈಗ ನಿಮ್ಗೇನು ಬ್ರಹ್ಮ ಜ್ಞಾನ ಆಗ್ಯದಲ್ಲ, ಈ ಬ್ರಹ್ಮ ಜ್ಞಾನ ಏನದಲ್ರಿ, ಇದು ನಿಮ್ಗೆ ಜ್ಞಾನ ಆಗ್ಯದಲ್ಲ, ನಿಮ್ಮೊಳಗೆ ನೀವು ಮಾಡ್ಕೊಂಡ್ರಿಲ್ಲ.
ಈಗ ನಿಮ್ಗೆ ಬ್ರಹ್ಮಜ್ಞಾನ ಆಗ್ಯದಲ್ರಿ, ಇದು ಹೊರಗಿನ ಶಬ್ದದಲ್ಲಿಂತ ಆಗ್ಯದ ಇಲ್ಲ ನಿಮಗೆ? ಹೊರಗಿನ ಶಬ್ದದಲ್ಲಿಂತ ನಾನು ಹೇಳೋದಕ್ಕೆ ನಾನು ಓದ್ಕೊಂಡು ಬರ್ಕೊಂಡು ಏನೋ ಮಾಡಿ ಸರ್ಕಸ್ ಮಾಡಿ ನಿಮ್ಗೆ ಹೇಳಿದ್ದಕ್ಕೆ ನಿಮ್ಗೆ ಒಳಗೆ ಬ್ರಹ್ಮಜ್ಞಾನ ಆಗ್ಯದಲ್ಲ. ಇದು ಬ್ರಹ್ಮಜ್ಞಾನ ಏನದಲ್ಲ, ಇದು ಸಾಕ್ಷಿ ಭಾಷ್ಯ. ಕಿವಿ ಉಪಯೋಗ ಆಗ್ಯದಿಲ್ಲ ಇದಕ್ಕೆ. ನಮ್ಮ ಬಾಯಿ ಉಪಯೋಗ ಆಗ್ಯದ, ಇಂದ್ರಿಯ ಉಪಯೋಗ ಆಗಲಿಲ್ಲ ಅಂತಂದ್ರ ಹೆಂಗಾತು? ಬಂತಲ್ಲ. ಈ ಇಂದ್ರಿಯ ಹಿಡ್ಕೊಂಡು ಅದೇನ್ ಸಾಕ್ಷಿ ಭಾಷ್ಯ ಮಾಡ್ಕೊಂಡದಲ್ಲ, ಈ ಸಾಕ್ಷಿ ಭಾಷ್ಯ ಬೇರೆ, ಬ್ರಹ್ಮ ಪ್ರತ್ಯಕ್ಷ ಇರೋದು ಬೇರೆ. ಇನ್ನ ಸೂಕ್ಷ್ಮದ ಇದು ವಿಷಯ. ಇನ್ನ ಮುಂದೆ ಇನ್ನ ಡೀಪ್ ಹೊಲಕತ್ತೀವಿ ನಾವೀಗ. ಈಗ ಮತ್ತೆ ಸಾಕ್ಷಿ ಭಾಷ್ಯಕ್ಕೆ ಮತ್ತೊಂದು ಅಕಲ ತೆಗಿತಾನೆ ಈಗ. ಮತ್ತೆ ಇಂದ್ರಿಯ ಇರ್ಲಾರ್ದೆ ಹೆಂಗಾಯ್ತಿದೆ ಜ್ಞಾನ? ಇಂದ್ರಿಯಗಳ ಸಹಾಯವಿಲ್ಲದೆ ಸುಖ ದುಃಖಗಳಾಗ್ತವ, ಒಳಗೆ ತಾನೇ ತಿಳ್ಕೊತದ, ಅದು ಸಾಕ್ಷಿ ಭಾಷ್ಯ ಅಂತೀವಲ್ಲ. ಇನ್ನ ಡೀಪ್ ಕರ್ಕೊಂಡೋಗಿ ಅದನ್ನ ಬಿಸಾಕ್ತಾನೆ. ಈಗ ಕಿವಿ ಮತ್ತು ಬಾಯಿ ಎರಡೂ ಉಪಯೋಗ ಮಾಡ್ಕೊಂಡ್ಕೆ ನಾವು ಸಾಕ್ಷಿ ಭಾಷೆ ಮಾಡ್ಕೊಂಡಿವಿ. ಈಗ ನಿಮ್ಗೆ ಒಳಗೆ ಬ್ರಹ್ಮ ಆಗ್ಯಾನ ಅಂತಂದ್ರೆ ಕಿವಿಲಿಂತ ಕೇಳಲಾರ್ದೆ, ನಾ ಬಾಯಲ್ಲಿಂತ ಹೇಳಲಾರ್ದೆ ನಿಮ್ಗೆ ಒಳಗೆ ಬ್ರಹ್ಮ ಆಗಿದೆ ಹೆಂಗಾತ ನಾವು? ಇಂದ್ರಿಯ ಶಬ್ದ ಪ್ರಮಾಣದಿಂದಾನೇ ನೀವು ಮಾಡ್ಕೊಂಡಿರಲ್ಲ. ಇಲ್ಲಿ ಮತ್ತೆ ಎಬ್ಬಸ್ತಾನ ಗದ್ಲ. ಆದರೆ ಸುಖ ದುಃಖಗಳು ಸಾಕ್ಷಿ ಭಾಷೆಗಳಿರುತ್ತವೆ. ಬ್ರಹ್ಮಾಕಾರವಾದ ಯಾವ ಅಂತಃಕರಣವು ಇರುವುದೋ ಅದರಲ್ಲಿ ಗುರು ಮುಖಾಂತರವಾಗಿ ಬಂದ ವೇದಗಳು ವಚನಗಳು ಶ್ರೋತ್ರದೊಡನೆ ಸಂಬಂಧ ಆಗ್ಯಾವ. ಗುರು ಬಾಯಿಲಿಂತ ಹೇಳಕತನ, ಮುಂದೊಂದು ಮಣ ಶಾಸ್ತ್ರ ಇಟ್ಕೊಂಡು ಕೂತಾನ, ಮತ್ತ ನಾವು ಕಿವಿಲಿಂತ ಕೇಳಕತ್ತೀವಿ. ಇಂದ್ರಿಯಗಳನ್ನ ಬಿಸಾಕ್ಲಕ್ ಬರ್ತದೇನು? ಇಂದ್ರಿಯ ಇಲ್ಲ ಒಬ್ಬ ಕಿವುಡಗ ಒಬ್ಬ ಮೂಕಗ ಕುಂದಿರಿಸಿ ಒಂದು ಬಂಡಲ್ ಶಾಸ್ತ್ರ ಇಡ್ರಿ ಮುಂದೆ ಹೇಳಕ್ಕಾಗ್ತದೇನು? ಮತ್ತ ಇಂದ್ರಿಯಗಳ ಉಪಯೋಗ ಇಲ್ಲ ಅಂತಂದ್ರೆ ಒಬ್ಬ ಮೂಕಗ ಒಂದು ವಿಚಾರ ಸಾಗರ ಕೊಟ್ಟು ಕುಂದಿರ್ತೀರಿ, ಒಬ್ಬ ಕಿವುಡಗ ಮುಂದೆ ಕುಂದಿರಿಸಿ ಹೇಳ್ರಿ ಆಗ್ತದೇನು? ಇಲ್ಲ. ಇನ್ನ ಒಳಗೆ ಹೋಗೋದು ಈಗ. ಇದು ಭಾರಿ ಅದ. ಬ್ರಹ್ಮಾಕಾರವಾದ ಯಾವ ಅಂತಃಕರಣ ವೃತ್ತಿ ಇರುವುದೋ ಅದರಲ್ಲಿ ಗುರು ಮುಖಾಂತರವಾಗಿ, ಅಂದ್ರೆ ಗುರುವಿನ ಬಾಯಿ ಮುಖ ಮತ್ತು ಆ ಬಂದ ವೇದ ವಚನಗಳು ಏನದವ ಶ್ರೋತ್ರದೊಡನೆ ಸಂಬಂಧವಾದಾಗ ಯಾವ ಬಾಹ್ಯ ಸಾಧನವು ಬೇಕಾಗುತ್ತದೆ. ಆದ್ದರಿಂದ ಬ್ರಹ್ಮವು ಸಾಕ್ಷಿ ಭಾಷ್ಯವಲ್ಲ, ಬ್ರಹ್ಮಜ್ಞಾನ ಸಾಕ್ಷಿ ಭಾಷ್ಯ, ಬ್ರಹ್ಮ ಸಾಕ್ಷಿ ಭಾಷ್ಯ ಅಲ್ಲ. ನಿಮ್ಗೆ ಏನಾಗ್ಯದ? ಬ್ರಹ್ಮ ಆಗಿಲ್ಲ, ಬ್ರಹ್ಮದ ಪ್ರತ್ಯಕ್ಷ ಆಗಿಲ್ಲ, ಬ್ರಹ್ಮ ಜ್ಞಾನ ಆಗ್ಯದ. ಬ್ರಹ್ಮ ಜ್ಞಾನ ಸಾಕ್ಷಿ ಭಾಷ್ಯ ಅದ, ಬ್ರಹ್ಮ ಪ್ರತ್ಯಕ್ಷ ಆಗಿಲ್ಲ. ಎಲ್ಲಾಗ್ಯಾನ ಪ್ರತ್ಯಕ್ಷ? ಬ್ರಹ್ಮ ಜ್ಞಾನ ಆಗ್ಯದ. ಬ್ರಹ್ಮ ಜ್ಞಾನ ಹೆಂಗಾಗ್ಯದ? ಸಾಕ್ಷಿ ಭಾಷ್ಯ ಆಗ್ಯದ. ಆದ್ದರಿಂದ ಬ್ರಹ್ಮವು ಸಾಕ್ಷಿ ಭಾಷ್ಯವಲ್ಲ. ಈ ರೀತಿಯಿಂದ ಎಲ್ಲಿ ವಿಷಯದೊಡನೆ ವೃತ್ತಿ ಸಂಬಂಧವಾಗುವುದೋ ಅಲ್ಲಿ ಪ್ರತ್ಯಕ್ಷ ಜ್ಞಾನವೆಂದು ಹೇಳಲ್ಪಡುತ್ತದೆ. ವೃತ್ತಿ ಸಂಬಂಧ, ವಿಷಯದೊಡನೆ ವೃತ್ತಿ ಸಂಬಂಧ. ಇಲ್ಲಿ ಏನ್ ಹೇಳ್ತಾರ? ಪ್ರತ್ಯಕ್ಷ ಜ್ಞಾನ. ತಿಳ್ಕೊರಿ, ಜ್ಞಾನ ಬಾನ ಅಲ್ಲ. ವೃತ್ತಿ ಸಂಬಂಧ ಆಗ್ಯದ, ಇಂದ್ರಿಯಗಳ ಸಹಾಯ ಆಗ್ಯದ. ಎಲ್ಲಿ ವೃತ್ತಿ ಸಂಬಂಧವಾಗುವುದೋ ಅಲ್ಲಿ ಪ್ರತ್ಯಕ್ಷ ಜ್ಞಾನವೆಂದು ಹೇಳಲ್ಪಡುತ್ತದೆ. ಈ ಜ್ಞಾನ ಅನ್ನೋದು ಹಿಡ್ಕೋಬೇಕೀಗ. ನೀವು ಏನಾಗ್ಯದ ಅಂದ್ರೆ ಜ್ಞಾನ ಆಗ್ಯದ, ಭಾನ ಆಗಿಲ್ಲ.
ಇದಕ್ಕೇನಂತಾರ? ಬ್ರಹ್ಮ ಹೆಂಗ ಅದನಂತ ಪರ್ಫೆಕ್ಟ್ ಆಗಿ ತಿಳ್ಕೊಂಡದ್ದಕ್ಕ, ಎಲ್ಲಿ ಅದನಂತ ತಿಳ್ಕೊಂಡದ್ದಕ್ಕ ಇದಕ್ಕ ಪ್ರತ್ಯಕ್ಷ ಜ್ಞಾನ ಅಂತಾರ. ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿಗೆ ವಿಷಯವಾಗಲ್ಪಟ್ಟ ಯಾವ ಬ್ರಹ್ಮವಿರುವುದೋ ಅದರೊಡನೆ ವೃತ್ತಿ ಸಂಬಂಧವಾಗುತ್ತದೆ. ಆದ್ದರಿಂದ ಬ್ರಹ್ಮದ ಜ್ಞಾನವು ಪ್ರತ್ಯಕ್ಷವಾಗುವುದು ಸಂಭವಿಸುತ್ತದೆ. ಇಲ್ಲೇನಾಗ್ತದ? ಬ್ರಹ್ಮವು ಬರ್ಕೋರಿದ ಶಬ್ದ ಬರ್ಕೊಳ್ಳಿ. ಟಿಪ್ಪಣಿ 214ರಲ್ಲಿ ಟಿಪ್ಪಣಿ 214ರಲ್ಲಿ ಈಗೇನು ಹೇಳದ ವಾಕ್ಯ ಅದನ್ನ ಏನ್ ಮಾಡ್ತಾರ? ಶಾರ್ಟ್ ಮಾಡ್ತಾರ. ಟಿಪ್ಪಣಿ 214 ಮ್ಯಾಲ ಬರ್ಕೊಳ್ರಿ, ನಿಮ್ಮ ಬುಕ್ನಾಗೆ ಇರ್ತದದು. ಪಾಯಿಂಟ್ ನಂಬರ್ 1 ಏನದ? ಬ್ರಹ್ಮವು ಸಾಕ್ಷಿ ಭಾಷ್ಯ ಅಲ್ಲ. ಬ್ರಹ್ಮವು ಸಾಕ್ಷಿ ಭಾಷ್ಯ ಅಲ್ಲ. ಮತ್ತೆ 2ನೇ ಪಾಯಿಂಟ್, ಬ್ರಹ್ಮವು ಪ್ರಮಾತ ಭಾಷ್ಯವೂ ಅಲ್ಲ. ಬ್ರಹ್ಮವು ಪ್ರಮಾತ ಭಾಷ್ಯವೂ ಅಲ್ಲ. ಹೆಂಗಿದ ಮುಂದ? ಮತ್ತೆ ಯಾವುದು ಸಾಕ್ಷಿ ಭಾಷ್ಯ? ಬ್ರಹ್ಮಜ್ಞಾನವು ಸಾಕ್ಷಿ ಭಾಷ್ಯ. ಮತ್ತೆ ಬ್ರಹ್ಮಜ್ಞಾನವೇ ಪ್ರಮಾತ ಭಾಷ್ಯ. ಹೌದಲ್ರಿ? ಬ್ರಹ್ಮವು ಸಾಕ್ಷಿ ಭಾಷ್ಯ ಅಲ್ಲ, ಬ್ರಹ್ಮವು ಪ್ರಮಾತ ಭಾಷ್ಯ ಅಲ್ಲ. ಅದೇನದ? ಬ್ರಹ್ಮಜ್ಞಾನ ಸಾಕ್ಷಿ ಭಾಷ್ಯ. ನೀವೇನು ಪ್ರಯತ್ನ ಪಟ್ಟು ನನ್ನೊಳಗೆ ಕೂಟಸ್ಥ ಅದನ ಅಂತೇಳಿ ಜ್ಞಾನದಿಂದ ನೀವು ನೋಡ್ಲಕತ್ತೀರಿ, ಅದು ನಿಮ್ ಜ್ಞಾನ. ಅದು ಮತ್ತೆ ಹೊರಗ ಬ್ರಹ್ಮಚೇತನ ಆದತ್ ಬ್ರಹ್ಮಾಂಡದೊಳಗ ಇದು ಜ್ಞಾನದ ಕಣ್ಣಿನಿಂದ ನೀವು ನೋಡ್ಲಕತ್ತೀರಿ. ಗುರು ಹೇಳೇನಂತೇಳಿ ನೀವು ಹೊರಗೆ ಬ್ರಹ್ಮನನ್ನ ಕಾಣ್ಲಕತ್ತೀರಿ. ನಾಮರೂಪಗಳನ್ನ ಬಿಟ್ಟು ನೋಡ್ರಿ, ಅದರದ ಉಪಯೋಗ ಎದಕ್ಕೆ ಬರ್ತದಂತ ಅವೆಲ್ಲ ಬಿಟ್ಟು ಸುಮ್ಮನೆ ನೋಡ್ರಿ ಬ್ರಹ್ಮನನ್ನ ಅಂತೇಳಿ ಗುರು ಹೇಳೇನಂತೇಳಿ ನೀವು ಬ್ರಹ್ಮನನ್ನ ನೋಡ್ಲಕತ್ತೀರಿ. ಅದು ಎದರಿಂದ ನೋಡ್ಲಕತ್ತೀರಿ? ಜ್ಞಾನದ ಕಣ್ಣಿಲಿಂದ ನೋಡ್ಲಕತ್ತೀರಿ. ಆ ಜ್ಞಾನ ಎಲ್ಲಿದು ಬಂತು? ನಿಮ್ಮ ಕಿವಿ, ಗುರುವಿನ ಬಾಯಿ, ಶಾಸ್ತ್ರ, ಅಂತಃಕರಣ ವೃತ್ತಿ ಇವೆಲ್ಲ ಓಸು ಕೂಡಿ ನಿಮಗೆ ಜ್ಞಾನ ಆಗ್ಯದ. ಬ್ರಹ್ಮಜ್ಞಾನ ಏನಾಗ್ಯದ? ಆ ಜ್ಞಾನದಿಂದ ನೀವು ಇದನ್ನ ನೋಡ್ಲಕತ್ತೀರಿ. ಇದೆಲ್ಲ ಜ್ಞಾನದಿಂದ ನೋಡ್ಲಕತ್ತೀರಿ. ಜ್ಞಾನದ ಸಪೋರ್ಟ್ ಇಲ್ಲದೆ ನೀವು ನೋಡ್ತಾ ಇಲ್ಲ. ಹೌದಲ್ರಿ? ಬ್ರಹ್ಮವು ಸಾಕ್ಷಿ ಭಾಷ್ಯ ಅಲ್ಲ, ಬ್ರಹ್ಮವು ಪ್ರಮಾತ ಭಾಷ್ಯ ಅಲ್ಲ. ಏನದ? ಬ್ರಹ್ಮಜ್ಞಾನ ನಿಮಗೆ ಸಾಕ್ಷಿ ಭಾಷ್ಯ ಆಗ್ಯದ, ಬ್ರಹ್ಮಜ್ಞಾನ ನಿಮಗೆ ಪ್ರಮಾತ ಭಾಷ್ಯ ಆಗ್ಯದ. ಪ್ರಮಾತ ಭಾಷ್ಯ ಅಂದ್ರೆ ಹೊರ ಜಗತ್ತಿನಾಗ ನೋಡಿ ಬ್ರಹ್ಮ ಅಂತ ತಿಳ್ಕೊಳ್ಳೋದು, ಸಾಕ್ಷಿ ಭಾಷ್ಯ ಅಂದ್ರೆ ಒಳಗೆ ನೋಡ್ಕೊಂಡಕ್ಕೆ ನಿಮ್ಮ ಅಂತಃಕರಣದೊಳಗೆ ಬ್ರಹ್ಮ ಅಂತ ತಿಳ್ಕೊಳ್ಳೋದು. ಇವೆರಡು ಏನದವ? ಪಿಂಡಾಂಡದ ಒಳಗೆ, ಪಿಂಡಾಂಡದ ಹೊರಗೆ ಬ್ರಹ್ಮದನಂತ ಏನ್ ತಿಳ್ಕೊತೀರಿ. ಇವು ಸಾಕ್ಷಿ ಭಾಷ್ಯ ಮತ್ತು ಪ್ರಮಾತ ಭಾಷ್ಯ. ಇದೆಲ್ಲ ಏನದ? ಅಂತಃಕರಣ ವೃತ್ತಿ, ಗುರುವಿನ ಮುಖ ಮತ್ತು ಶಿಷ್ಯನ ಕಿವಿ ಮತ್ತು ಶಾಸ್ತ್ರ ಇವೆಲ್ಲವನ್ನು ಆಧರಿಸಿ ಮಾಡಿಕೊಂಡಂತ ಸಾಧನೆ ಇದು. ಇದೆಲ್ಲ ಏನಿದೆ? ಸಾಕ್ಷಿ ಭಾಷ್ಯ. ಬ್ರಹ್ಮಜ್ಞಾನ ಸಾಕ್ಷಿ ಭಾಷ್ಯ. ಅದು ಪ್ರಮಾತ ಭಾಷ್ಯ. ಎಲ್ಲ ಇದು ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಆದರೆ ಬ್ರಹ್ಮವು ಪ್ರತ್ಯಕ್ಷವಾಗಿಯೇ ಇದೆ. ಅದು ಸಾಕ್ಷಿ ಭಾಷ್ಯನೂ ಅಲ್ಲ, ಪ್ರಮಾತ ಭಾಷ್ಯನೂ ಅಲ್ಲ. ಬ್ರಹ್ಮನು ಪ್ರತ್ಯಕ್ಷವಾಗಿಯೇ ಇದ್ದಾನೆ.
ನಿಮ್ಮ ಸಾಕ್ಷಿ ಭಾಷ್ಯಲಿಂತ ನೋಡಿದ್ರೂ ಅಷ್ಟೇ, ಪ್ರಮಾತ ಭಾಷ್ಯಲಿಂತ ನೋಡಿದ್ರೂ ಅಷ್ಟೇ, ನೀವು ನೋಡದೆ ಇದ್ದರೂ ಅಷ್ಟೇ ಬ್ರಹ್ಮ ಪ್ರತ್ಯಕ್ಷವಾಗಿ ಇದ್ದಾನೆ. ಅದಕ್ಕೆ ಬ್ರಹ್ಮ ಭಾನ ಅಂತ. ಬ್ರಹ್ಮವು ಪ್ರತ್ಯಕ್ಷ ಭಾನ. ವ್ಯತ್ಯಾಸ ತಿಳಿತಾ ಇದು? ಇದು ತಲೆ ಗರಂ ಆದಾಗ ಹೇಳೋದಲ್ಲ, ಇದು ಫ್ರೆಶ್ ಇದ್ದಾಗ ಹೇಳೋದು. ನಾಳೆ ಹೇಳಮ್ಮ ಮತ್ತೆ. ನಮ್ಮ ಎಲ್ಲ ಸಾಧನೆಗಳನ್ನು ದಾಟಿದವದನಂತ ದಾಟತ್ತರೀಗ ಅವನಿಗೆ. ಜ್ಞಾನಕ್ಕೆ ಸಮಾನವಾದ, ಜ್ಞಾನಕ್ಕಿಂತ ಪವಿತ್ರವಾದ ವಸ್ತು ಮತ್ತೊಂದಿಲ್ಲ ಅಂತೇಳಿ ಭಗವದ್ಗೀತೆ ಒಳಗೆ ಹೇಳ್ತಾರೆ. ಅದು ಜ್ಞಾನ ಅಂತಂದ್ರ ನೀವೇನು ಈಗ ಸಾಕ್ಷಿ ಭಾಷಾ ಪ್ರಮಾತ ಭಾಷೆಲಿಂತ ನೋಡ್ತಿರಲ್ಲ, ಇದಕ್ಕೆಲ್ಲ ಜ್ಞಾನದ ಸಪೋರ್ಟ್ಲಿಂತ ನೋಡ್ತೀರಿ. ಆದರೆ ನೀವು ನೋಡ್ತಾ ಇರುವ ವಸ್ತು ಏನದಲ್ಲ, ಅದಕ್ಕೆ ನಿಮ್ಮ ಜ್ಞಾನಕ್ಕೆ ಏನು ಸಂಬಂಧ ಇಲ್ಲ. ಅದು ಪ್ರತ್ಯಕ್ಷನೇ ಅದು. ಅದನ್ನು ನೋಡೋದಕ್ಕೆ ನೀವು ಈ ರೀತಿ ಅನುಕೂಲ ಮಾಡ್ಕೊಂಡಿರಿ. ಮೊದಲೇನಾಗಬೇಕಪ್ಪ ಅಂತಂದ್ರೆ ಬ್ರಹ್ಮಜ್ಞಾನಿಗಳಾಗಬೇಕು. ಬ್ರಹ್ಮ ಬೇಕು ಅಂದ್ರೆ ಮೊದಲು ಬ್ರಹ್ಮಜ್ಞಾನಿಗಳಾಗಬೇಕು. ಬ್ರಹ್ಮಜ್ಞಾನದಿಂದಲೇ ಏನಾಗ್ತದ? ಬ್ರಹ್ಮನ ಭಾನ ಆಗ್ತದ. ಬ್ರಹ್ಮಜ್ಞಾನದಿಂದ ಬ್ರಹ್ಮನ ಭಾನ ಆಗ್ತದ. ನಿಮಗೆ ಆಗ್ತದ ಬ್ರಹ್ಮನ ಭಾನ. ಆದ್ರೆ ಬ್ರಹ್ಮ ಏನದನ? ಅವ ಪ್ರತ್ಯಕ್ಷವಾಗಿ ಅದನ. ಬ್ರಹ್ಮ ಹೆಂಗದನ, ಎಲ್ಲಿ ಅದನ ಅನ್ನೋದು ಹೇಳಕತ್ತಾರ ಈಗ ಅವರು. ನೀವು ಟಿಕೆಟ್ ತಗೊಂಡಿರತ್ ರೈಲ್ವೆ ಬರ್ಲಿಕ್ಕತ್ತದ, ಏನ ರೈಲ್ವೆ ಬರ್ತದತ್ ನೀವು ಟಿಕೆಟ್ ತಗೊಂಡಿರಿ? ನೀವು ರೈಲ್ವೆ ಹೋಗ್ಬೇಕಂತ ನೀವು ಟಿಕೆಟ್ ತಗೊಂಡಿರಿ. ನೀವು ಟಿಕೆಟ್ ತಗೊಳ್ಳಿಲ್ಲ ಅಂತಂದ್ರೆ ರೈಲ್ವೆ ಬರೋದು ಹೋಗೋದಿಲ್ಲೇನು? ಮತ್ತ ಬ್ರಹ್ಮ ಪ್ರತ್ಯಕ್ಷವಾಗಿಯೇ ಇದ್ದಾನೆ. ನೀವು ಸಾಕ್ಷಿ ಭಾಷಾ ಪ್ರಮಾತ ಭಾಷಾ ನೀವು ಮಾಡ್ಕೊಂಡಿರಿ ಆ ರೈಲ್ವೆ ಹತ್ತದಕ್ಕೆ. ಆ ರೈಲ್ವೆ ಏನದ, ನಿಮ್ ಟಿಕೆಟ್ಗೆ ನಿಮಗೆ ಸಂಬಂಧ ಇಲ್ಲ. ಅದು ತಂತ ಬರ್ತಿರ್ತದ, ತಂತ ಹೋಗ್ತಿರ್ತದ. ಜ್ಞಾನಕ್ಕ ಮತ್ತು ಬ್ರಹ್ಮ ಪ್ರತ್ಯಕ್ಷ ಇರೋದಕ್ಕ ವ್ಯತ್ಯಾಸ ಹೆಂಗದ ನೋಡ್ರಿ. ನೀವು ಸಾಕ್ಷಿ ಭಾಷೆ ಪ್ರಮಾತ ಭಾಷೆ ಅಂತಂದ್ರ ಹೆಂಗದವ ಅಂತಂದ್ರ ಟಿಕೆಟ್ ತಗೊಂಡಂಗ ಅದಾವ ಅಷ್ಟೇ. ಅವು ಎದ್ರ ಸಲುವಾಗಿ? ರೈಲ್ವೆ ಸಲುವಾಗಿ ಟಿಕೆಟ್ ತಗೊಂಡಿ ರೈಲ್ವೆ ಕುಂತು ಹೋಗ್ಬೇಕಂತೇಳಿ. ನೀವು ಹೋಗ್ಲಿಲ್ಲ ಅಂದ್ರೆ ಅದೇನು ಟ್ರೈನ್ ಬರಲ್ಲೇನು? ನೀವು ಹೋಗ್ಲಿಲ್ಲ ಅಂದ್ರೆ ಏನು, ನೀವು ಟಿಕೆಟ್ ತಗೊಳ್ಳಿಲ್ಲ ಅಂದ್ರೆ ಏನು, ಟ್ರೈನ್ ತಂತ ಬರ್ತಿರ್ತದ ಹೋಗ್ತಾರೆ. ಹಂಗ ಇದೇನದ, ಪರಮಾತ್ಮ ನಿಮ್ಮ ಸಾಕ್ಷಿ ಭಾಷೆ ನಿಮ್ಮ ಪ್ರಮಾತ ಭಾಷೆಕ್ಕ ಅವನ ಸಂಬಂಧ ಇಲ್ಲ. ನೀವು ಟಿಕೆಟ್ ತಗೊಳ್ರದೇ ಬಿಡ್ರಿ, ಅವ ಪ್ರತ್ಯಕ್ಷನೇ ಅವನ. ದೃಷ್ಟಾಂತ ಸರಿ ಹೋಗ್ತೀರ ಇದು? ಇಲ್ಲ. ನೀವು ಆ ಟ್ರೈನಿಗೆ ಹೋಗೋದಕ್ಕೆ ಮಾಡ್ಕೊಂಡು ವ್ಯವಸ್ಥೆ ಅಷ್ಟೇ ಇದೆ. ಸಾಧನೆ ಬ್ರಹ್ಮಜ್ಞಾನದ ಸಾಧನೆ ಅದೇನದ, ಪ್ರಮಾತ ಭಾಷೆನೂ ಅದ, ಸಾಕ್ಷಿ ಭಾಷೆನೂ ಅದ. ಒಳಗೆ ನೋಡ್ಕೊಳ್ಳೋದಕ್ಕ ಸಾಕ್ಷಿ ಭಾಷೆ ಬಳಸ್ಕೊಂಡಿರಿ, ಹೊರಗೆ ನೋಡೋದಕ್ಕ ಒಳಗೆ ನೋಡೋದು ಸಾಕ್ಷಿ ಭಾಷೆ ಅಂತಂದ್ರೇನು? ಅಂತಃಕರಣ ವೃತ್ತಿ. ಅಂತಃಕರಣದ ಆವರಣ ಭಂಗ ಮಾಡಕ್ಕ ಅಂತಃಕರಣವನ್ನೇ ವೀಕ್ಷಿಸಿದಾಗ ಆ ಅಂತಃಕರಣದೊಳಗಿರುವ ಬ್ರಹ್ಮ ಮತ್ತ ಆ ಚೇತನ ಮತ್ತು ಅಂತಃಕರಣ ವೃತ್ತಿ ಒಳಗಿರುವ ಚೇತನ ಎರಡು ಒಂದಾದಾಗ ನಾ ಬ್ರಹ್ಮದಿನಿ ಅಂತೇಳಿ ಆಭಾಸಗೇನ ಆಗ್ತದ, ಅದು ಸಾಕ್ಷಿ ಭಾಷಾ. ಇದು ಹೊರಗೆ ನೋಡ್ತಿರಲ್ಲ, ಅಲ್ಲೇನದ ನಾಮ ರೂಪ ಪ್ರಯೋಜನಗಳನ್ನ ಬಿಟ್ಟು ನೋಡೋದು. ಎಲ್ಲದಕ್ಕೂ ಒಂದು ನಾಮ ಅದ, ಒಂದು ರೂಪ ಅದ, ಒಂದು ಪ್ರಯೋಜನ ಅದ. ಅವುಗಳನ್ನ ಬಿಟ್ಟು ನೀವು ಅದನ್ನು ನೋಡಿದ್ರಿ ಅಂತಂದ್ರ ಅಲ್ಲಿ ಬ್ರಹ್ಮನೇ ಅದ, ಅದು ಪ್ರಮಾತ ಭಾಷಾ. ಇದು ಯಾರು ಕಲ್ಸ್ಯಾರ? ಗುರುಗಳು ಕಲ್ಸ್ಯಾರ. ಹೆಂಗ್ ಕಲ್ತ್ರಿ? ಕೇಳಿ ಕಲ್ತೀವಿ. ಗುರುಗಳು ಹೆಂಗ್ ಹೇಳಿದ್ರು? ಓದ್ಕೊಂಡು ಹೇಳಿದ್ರು, ಆಯ್ತು.
ಇದೇನಾಯ್ತಪ್ಪ, ಬ್ರಹ್ಮಜ್ಞಾನಿಗಳಾಗಿ ನಾವು ಸಾಕ್ಷಿ ಭಾಷ್ಯ ಮತ್ತು ಪ್ರಮಾತ ಭಾಷ್ಯ ಅಂತ ಎರಡು ಕಣ್ಣುಗಳು ಮಾಡ್ಕೊಂಡಿವಿ. ಒಂದು ಒಳಗೆ ನೋಡ್ಕೊಳ್ಳೋದು, ಒಂದು ಹೊರಗೆ ನೋಡ್ಕೊಳ್ಳೋದು. ಎರಡು ಕಣ್ಣಿಲ್ಲ, ಒಂದೇ ವೃತ್ತಿ. ಆ ವೃತ್ತಿ ಹೊರಗೆ ಹೋದಾಗ ಹೊರಗಿಂದ ನೋಡಿ ಪ್ರಮಾತ ಭಾಷ್ಯ ಮಾಡ್ಕೊತದ, ಒಳಗೆ ನೋಡ್ಕೊಂಡ್ಕೆ ಅಂತಃಕರಣದೊಳಗ ಸಾಕ್ಷಿ ಭಾಷ್ಯ ಮಾಡಿಕೊಂಡು ಆ ಬ್ರಹ್ಮನನ್ನ ಕಾಣುವಂತ ಕೆಲಸ ಮಾಡ್ತದ. ಒಂದೇ ವೃತ್ತಿ ಒಳಗ ಹೊರಗೆ ಓಡಾಡ್ತಿರ್ತದೆ. ಇಷ್ಟು ನಾವು ಇಲ್ಲಿ ತನಕ ತಿಳ್ಕೊಂಡಿವಿ. ಆದರೆ ಈ ನಮ್ಮ ಸಾಕ್ಷಿ ಭಾಷ್ಯ, ನಮ್ಮ ಪ್ರಮಾತ ಭಾಷ್ಯ, ನಮ್ಮ ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಈ ಬ್ರಹ್ಮಜ್ಞಾನ ಹೆಂಗ್ ಮಾಡ್ಕೊಂಡಿವಿ? ಆ ಕಿವಿಲಿಂತ, ಬಾಯಿಲಿಂತ, ಶಾಸ್ತ್ರಲಿಂತ ಮಾಡ್ಕೊಂಡಿವಿ. ಇಂದ್ರಿಯಗಳ ಉಪಯೋಗ ಇಲ್ಲ ಅಂತ ಹೇಳಿಕ್ಕೆ ಬರಂಗಿಲ್ಲ. ಈ ಸಾಕ್ಷಿ ಭಾಷ್ಯ ಎಲ್ಲ ಇಂದ್ರಿಯಗಳ ಉಪಯೋಗ ಮಾಡ್ಕೊಂಡಿವಿ. ಸುಖ ದುಃಖಗಳ ಒಳಗೆ ಅನುಭವಿಸಿದಂಗ ಇದು ಕೂಡ ಅನುಭವಿಸ್ತೀವಿ ಅಂತಂದ್ರೆ ಅನುಭವಿಸುವಾಗ ಇಂದ್ರಿಯಗಳ ಉಪಯೋಗ ಇರ್ಲಕ್ಕಿಲ್ಲ. ಆದ್ರೆ ಆ ಅನುಭವವನ್ನು ಪಡ್ಕೋಬೇಕಾದ್ರೆ ಇಂದ್ರಿಯಗಳು ಬೇಕೆ. ಹೊರಗಿಂದು ಒಳಗೆ ಹಾಕೊಂಡ ಮೇಲೆ ಒಳಗೆ ಏನಾರ ಸಾಧನೆ ಮಾಡ್ಲಕ್ಕೆ ಸಾಧ್ಯ. ಹೊರಗಿಂದ ಒಳಗೆ ತರಬೇಕಾದ್ರೆ ಬೇಕಲ್ಲ ಇಂದ್ರಿಯಗಳು. ಇಂದ್ರಿಯ ಇರಲಿಲ್ಲ ಅಂತಂದ್ರೆ ಹೊರಗಿನ ಜ್ಞಾನ ಒಳಗೆ ಹೆಂಗೆ ಬರ್ತು? ಹೀಗಾಗಿ ಅದು ಅನುಭವಿಸುವಾಗ, ಸುಖ ದುಃಖಗಳನ್ನು ಅನುಭವಿಸುವಾಗ ಇಂದ್ರಿಯಗಳು ಉಪಯೋಗ ಇರ್ಲಕ್ಕಿಲ್ಲ. ಆ ಸುಖ ದುಃಖಗಳಿಗೆ ಸಂಬಂಧಪಟ್ಟಂತ ವಿಷಯಗಳು ಹೊರಗಿಂದ ಒಳಗೆ ಹಾಗೆ ಸುಖ ದುಃಖಗಳಾಗ್ತಾವಲ್ರಿ. ಸುಖ ದುಃಖ ಸುಮ್ಮನೆ ಆಗ್ತವೆ. ನಾವು ಈ ಜನ್ಮದಾಗ ಇರ್ಲಕ್ಕಿಲ್ಲ, ಹಿಂದಿನ ಜನ್ಮದಾಗಿನ ಸಂಸ್ಕಾರಗಳ ರೂಪದಲ್ಲಿ ಅವು ಎಂದೋ ಒಂದು ಸಾರಿ ಒಳಗೆ ಬಂದವ. ಹೊರಗಿನ ಒಳಗೆ ಬಂದದಕ್ಕೆ ಅವು ಸುಖ ದುಃಖ ಅನುಭವಿಸ್ತಿರ್ತೀವಿ. ಹೀಗಾಗಿ ಇವೆಲ್ಲ ಮತ್ತೆ ಸೈಡಿಗೆ ಸರಿಸಿ ಕೇವಲ ಬ್ರಹ್ಮ ಪ್ರತ್ಯಕ್ಷವಾಗಿಯೇ ಇದ್ದಾನೆ ಅಂತಂದ್ರೆ ನಿಮ್ ಸಾಕ್ಷಿ ಭಾಷಾ, ನಿಮ್ ಪ್ರಮತ ಭಾಷಾ, ನಿಮ್ ಬ್ರಹ್ಮಜ್ಞಾನ ಅವೆಲ್ಲ ಓಸು ಒಂದು ಕಡೆ ಮಾಡ್ತಾನ, ಬ್ರಹ್ಮನ್ನೇ ಸಪ್ರೇಟ್ ಮಾಡಿಬಿಡ್ತಾನ. ಬ್ರಹ್ಮ ಪ್ರತ್ಯಕ್ಷ ಭಾನ, ಪ್ರತ್ಯಕ್ಷವಾಗಿಯೇ ಇದ್ದಾನೆ. ಅವನಿಗೆ ಜ್ಞಾನನೂ ಅನ್ನಕ್ ಬರಲ್ಲ, ಭಾನನೂ ಅನ್ಲಕ್ ಬರಲ್ಲ. ಭಾನ ಅಂತಂದ್ರೆ ಒಳಗೆ ನಾನೇ ಬ್ರಹ್ಮ ಇದೀನಿ ಅಂತ, ಜ್ಞಾನ ಅಂದ್ರೆ ಎಲ್ಲ ಓಟು ಬ್ರಹ್ಮ ಅದ ಅಂತ. ಬ್ರಹ್ಮ ಪ್ರತ್ಯಕ್ಷವಾಗಿ ಇದೆ ಅಷ್ಟೇ. ಅದ ಜ್ಞಾನ ಭಾನಕ್ಕೆ ಸಂಬಂಧ ಇಲ್ಲದಂಥದ್ದು. ಜ್ಞಾನ ಭಾನ ಯಾರು? ನಿಮ್ಮದು. ಬ್ರಹ್ಮಗೇನು ಸಂಬಂಧ? ನೀವು ಜ್ಞಾನ ಮಾಡ್ಕೊಂಡ್ರೇನು, ಜ್ಞಾನ ಮಾಡ್ಕೊಳ್ಳಿಲ್ಲ ಅಂದ್ರೇನು, ಭಾನ ಮಾಡ್ಕೊಂಡ್ರೇನು, ಭಾನ ಮಾಡ್ಕೊಳ್ಳಿಲ್ಲ. ಅವ ಪ್ರತ್ಯಕ್ಷವಾಗಿದ್ದಾನೆ. ನೋಡ್ರಿ ಹೆಂಗ್ ಪಲ್ಟಿ ಹೊಡಿಸ್ಬಿಟ್ರು. ಇಲ್ಲಿ ತನ ಮಾಡಿದ್ದೇನೋ ಭಾರಿ ಮಾಡಿವಿ ಅಂತೀವಲ್ಲ, ಮತ್ತೆ ಮಡಿಚಿಡ್ರಿ ಸಾಕಂತ. ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ, ಬರದೇ ಬಾರಿಸದಿರು ತಂಬೂರಿ ಅಂತೇಳಿ ಇಟೆಲ್ಲ ಮಾಡಿ ಮತ್ತೆ ಮೂಲಿಗೆ ಹೋಗಿತ್ತಾನೆ. ಎಲ್ಲ ಸಾಧನೆ ಮಾಡ್ತಾನೆ, ಮತ್ತೆ ಮೂಲಿಗೆ ಹೋಗಿತ್ತಾನೆ. ಮಾಡಿ ಮತ್ತೆ ಬ್ರಹ್ಮನ ಶ್ರೇಷ್ಠತೆಯನ್ನೇ ಎತ್ತಿಳಿತಾನೆ. ಜುಮ್ಮಂತದಲ್ರಿ ಇವತ್ತಿನ ಪಾಠ. ಏನಪ್ಪ ಏನೇನೋ ಹೇಳಕತ್ತಾರ ಕನ್ಫ್ಯೂಸ್. ಅದ ನೀವು ಬಾನ ಮಾಡ್ಕೊಂಡ್ರು ಅದನ್ನ ಬಾನ ಮಾಡ್ಕೊಳ್ಳಿಲ್ಲ ಅದನ್ನ, ಜ್ಞಾನ ಮಾಡ್ಕೊಂಡ್ರು ಅದನ್ನ ಜ್ಞಾನ ಮಾಡ್ಕೊಳ್ಳಿಲ್ಲ ಅದನ್ನ. ನಿಮ್ಗೆ ಹೆಂಗ್ ಬ್ರಹ್ಮಜ್ಞಾನದ ಆನಂದ ಅನುಭವ ಆಗ್ತದ ಅಂತಂದ್ರ, ಒಳಗ ಆನಂದ ಆದಾಗ ಅನುಭವ ಆಗ್ತದ. ಅದಕ್ಕೆ ಇಂದ್ರಿಯಗಳು ಬೇಕಾಗಿಲ್ಲ, ಸುಖ ದುಃಖ ಅನುಭವಿಸ. ಆದ್ರೆ ಒಳಗೆ ಹೋಗೋ ತನಕ ಬೇಕಲ್ಲ ಇಂದ್ರಿಯಗಳು. ಇಂದ್ರಿಯ ಇಲ್ಲ ಅಂದ್ರೆ ಒಳಗೆ ಹೆಂಗ್ ಹೋಗ್ತು? ಏನು ಶಾಸ್ತ್ರ ಕೇಳಲಾರ್ದೆ, ಶಾಸ್ತ್ರ ಓದ್ಲಾರ್ದೆ ನಾವು ಹಂಗೆ ಡೈರೆಕ್ಟ್ ಒಳಗೆ ಬ್ರಹ್ಮಜ್ಞಾನಿ ಹೆಂಗಾಗ್ಲಕ್ ಸಾಧ್ಯ? ಒಳಗೆ ಹೋಗೋದಕ್ಕೆ ಬೇಕಲ್ಲ. ಒಬ್ರು ಹೇಳೋರು ಕೇಳೋರು. ಶ್ರವಣ ಮನನ ನಿಧಿಧ್ಯಾಸನ ನಮ್ಮ ಸಾಧನೆ ಅತ್ಯಂತ ಮುಖ್ಯ ಘಟ್ಟಗಳದವು. ಒಂದ್ ಅಕ್ಷರ ಕೇಳಿದ್ರು ಅದೇ ಅಕ್ಷರ ಒಳಗೆ ಡೆವಲಪ್ ಮಾಡ್ಕೊ. ಒಂದ್ ಅಕ್ಷರ ಆದ್ರೂ ಬೇಕಲ್ರಿ. ಗೇ ದಗಡಿ ಲೇಜ ಅಂತೇಳಿ ಒಂದೇ ಒಂದು ಮಾತು ಹೇಳಿದ್ರ ಉರಿಲಿಂಗ ಪೆದ್ದಿ ಆ ಒಂದೇ ಒಂದು ಶಬ್ದ ಡೆವಲಪ್ ಮಾಡ್ಕೊಂಡಲ್ಲ ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟಂಗೆ. ಹಂಗ ಒಂದಾದ್ರೂ ಶಬ್ದ ಗುರುವಿನ ವಾಕ್ಯ ಒಳಗೆ ಹೋದಾಗ ಬೀಜನೇ ಡೆವಲಪ್ ಮಾಡ್ಕೋತಾರ. ಅವ್ರವ್ರ ಕೆಪಾಸಿಟಿ, ಅವ್ರವ್ರದ್ದು ಏನು ಒಂದು ವೃತ್ತಿ ಇರ್ತದ ಅದ್ರ ಪ್ರಕಾರ ಡೆವಲಪ್ ಮಾಡ್ಕೊಂಡು ಅವ್ರ ಆಸಕ್ತಿ ಬೆಳಿಬೇಕು ಅನ್ನೋದೇನಿರ್ತದಲ್ಲ ಅದ್ರ ಪ್ರಕಾರ ಅವ್ರು ಬೆಳೆದ್ ಬಿಡ್ತಾರೆ. ಒಂದು ಸಣ್ಣ ಗುರುವಿನ ವಾಕ್ಯ ಬೀಜ
ಕಿವಿಯಾಗ ಹೋಗ್ಬೇಕಾಗಿರ್ತದೆ ಅಷ್ಟೇ. ಓಕೆ, ಎಷ್ಟಾಯ್ತು? ಸಮಯಕ್ಕೆ ಬಂದ್ಬಿಟ್ಟೆವು 8ಕ್ಕೆ. ಅದಕ್ಕೆ ಬ್ರಹ್ಮವು ಸಾಕ್ಷಿ ಭಾಷ್ಯ ಅಲ್ಲ, ಬ್ರಹ್ಮವು ಪ್ರಮಾತ ಭಾಷ್ಯ ಅಲ್ಲ. ಮತ್ತೆ ಇಲ್ಲಿ ತನಕ ಹೇಳಿದ್ದೇನ್ರಿ ಅಂದ್ರೆ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಸಾಕ್ಷಿ ಭಾಷ್ಯ, ಬ್ರಹ್ಮಜ್ಞಾನವೇ ಪ್ರಮಾತ ಭಾಷ್ಯ. ಮತ್ತು ಬ್ರಹ್ಮ ಕಡೆ ಹೋದನ್ರಿ, ಬ್ರಹ್ಮ ಪ್ರತ್ಯಕ್ಷವಾಗಿಯೇ ಇದೆ, ಬ್ರಹ್ಮ ಅಪರೋಕ್ಷವಾಗಿಯೇ ಇದೆ. ರೈಲ್ವೆ ಸ್ಟೇಷನ್ನಾಗ ರೈಲ್ವೆ ಹೋಗ್ತಾ ಇರ್ತದ, ಬರ್ತಾ ಇರ್ತದ. ನೀವು ಟಿಕೆಟ್ ತಗೊಳ್ಳೋದು, ರೈಲ್ವೆದಾಗ ಹೋಗಿ ಕೂಡೋದು, ಇದು ಸಾಕ್ಷಿ ಭಾಷೆ ಪ್ರಮತ್ತ ಭಾಷೆ ಇದ್ದಂಗ. ನೀವು ಟಿಕೆಟ್ ತಗೊಳ್ಳಿಲ್ಲ ಅಂದ್ರೇನು, ನೀವು ರೈಲ್ವೆದಾಗ ಕೂಡ್ಲಿಲ್ಲ ಅಂದ್ರೇನು, ಬ್ರಹ್ಮ ಇದು ರೈಲ್ವೆ ಬರ್ತಾ ಇರ್ತದ, ಹೋಗ್ತಾ ಇರ್ತದ. ಹಂಗ ಬ್ರಹ್ಮ ಪ್ರತ್ಯಕ್ಷವಾಗಿಯೇ ಇದೆ. ನೀವು ಟಿಕೆಟ್ ತಗೊಳ್ಳೋದಕ್ಕ, ನೀವು ರೈಲ್ವೆದಾಗ ಕುಂದಿರೋದಕ್ಕ ಆ ರೈಲ್ವೆಕ್ಕ ಸಂಬಂಧ ಇಲ್ಲ. ನೀವು ಬೆನ್ನತ್ತಿ ಹೋಗಿ ರೈಲ್ವೆದಾಗ ಕೂಡ್ಬೇಕಾದ್ರೆ ಹೆಂಗ ಅಂತ ಒಂದು ಪದ್ಧತಿ ಕಂಡಿಡಿದು ಆ ಪದ್ಧತಿ ಪ್ರಕಾರ ಹೋಗಿ ರೈಲ್ವೆದಾಗ ಕೂಡ್ಲತ್ತೀರ ಅಷ್ಟೇ. ನಿಮ್ಮ ಸಾಧನೆಗೆ ಆ ರೈಲ್ವೆಕ್ಕೆ ಸಂಬಂಧನೇ ಇಲ್ಲ. ರೈಲ್ವೆ ಹೆಂಗಿರ್ಬೇಕು ಹಂಗೇ ಆದ. ಆ ರೈಲ್ವೆನೇ ನಾನು ಅಂತ ತಿಳ್ಕೊಂಡಾಗ ಟಿಕೆಟ್ ತಗೊಳ್ಳೋದು ಯಾಕೆ ಬೇಕು? ರೈಲ್ವೆದಾಗ ಕೂಡೋದು ಯಾಕೆ ಬೇಕು? ಆ ಟ್ರೇನೇ ನಾನದೀನಿ, ಅದು ಆಗ್ಬೇಕಾಗ್ಯದ. ನಾನೇ ರೈಲ್ವೆ ಆದಾಗ ಟಿಕೆಟ್ ತೊಗೊಳ್ಳೋದು, ಓಡೋ ಕುಂದ್ರೋದು ಬೇಕಾಗಿಲ್ಲಲ್ಲ. ನಾನೇ ರೈಲ್ವೆ. ಏನು ಆ ಪಾಠ ಎಂಜಾಯ್ ಬಂತ? ಇದು ಹೆಂಗದ ಇವತ್ತಿನ ಪಾಠ ಅಂದ್ರೆ ಅವು ಏನು ಇದ್ರಾಗ ಕುಂದಿರ್ತೀವಿ, ಅವು ಜಾತ್ರೆಗೆ ಜೇಂಟ್ ವೀಲ್ ಮ್ಯಾಲ ಹೋಗಕ್ಕೆ ಚಂದ ಅನಿಸ್ತದ. ಒಮ್ಮೆ ನಮಗೆ ಕೆಳಗಿಳೆ ಟೈಮ್ನೊಳಗೆ ಗಾಳಿ ಆಗ್ತದ, ಹೊಟ್ಟೆಗೆ ಹಂಗೆ ಆಗ್ತದ. ಏನನ್ನಿಸ್ತು? ಸುಮ್ ಗಪ್ ಕೂತ್ರೆ ಏನು ಹೇಳ್ಬೇಕು? ಏನಾರ ಅನುಭವಗಳು ಹೇಳ್ಬೇಕು. ಸಾಕ್ಷಿ ಪ್ರಮಾತ, ಸಾಕ್ಷಿ ಭಾಷ್ಯ ಪ್ರಮಾತ ಭಾಷ್ಯ ಇದು ಎದಕ್ಕೆ ಸಂಬಂಧಪಟ್ಟದ್ದು? ಅದರಿಂದಾಗ ಅನುಭವಗಳು ಅನುಭವಿಸುವಾಗ ಇಂದ್ರಿಯಗಳು ಬೇಕಾಗಿಲ್ಲ. ಆದ್ರೆ ಅವುಗಳನ್ನ ಸಂಗ್ರಹ ಮಾಡುವಾಗ, ಗ್ರಹಣ ಮಾಡುವಾಗ ಬೇಕಲ್ಲ. ಬ್ರಹ್ಮಜ್ಞಾನ ಗ್ರಹಣ ಮಾಡಬೇಕಾದ್ರೆ ಕಿವಿ ಬೇಕು, ಬಾಯಿ ಬೇಕು, ಶಾಸ್ತ್ರ ಬೇಕು. ಅದರಿಂದ ನಿಮಗೆ ಸಾಕ್ಷಿ ಭಾಷೆ ಪ್ರಮಾತ ಭಾಷೆ ಆಯ್ತು. ಇವೆಲ್ಲ ಏನ್ ಸಂಬಂಧಪ್ಪ ಅಂದ್ರೆ ನಿಮ್ಮ ಸಾಧನೆಗೆ ಸಂಬಂಧ ಅಷ್ಟೇ ಹೊರತು ಬ್ರಹ್ಮಗ ಸಂಬಂಧ ಇಲ್ಲ. ಬ್ರಹ್ಮ ಪ್ರತ್ಯಕ್ಷವಾಗಿಯೇ ಇದ್ದಾನೆ, ಅದು ನಿಶ್ಚಯ ಜ್ಞಾನ ಮಾಡ್ಕೋಬೇಕಷ್ಟೆ. ಇದ್ದಾನೆ, ಇದೆ, ಇದ್ದಾಳೆ, ಇದ್ದಾರೆ, ಏನ್ ಲೆಕ್ಕದಂದ್ರೆ ಇದ್ದಾರೆ ಅಂದ್ರೇನು? ಭಾಳ ಮಂದಿ ನಿಮ್ಮ ಮನೆಯವರು ಅದಾರ ಅಂದ್ರೆ ಅದಾರ ಬರ್ರಿ ಅಂದ್ರೆ ಅದಾರ ಅಂತಂದ್ರೆ ಭಾಳ ಮಂದಿ ಇದ್ದಂಗೆ. ಏನದು ಗೌರವ ಸೂಚಕ. ಇದ್ದಾರೆ ಅಂದ್ರೆ ಎಷ್ಟು ಜನ ಅದಾರ ಅಂತ ಕೇಳ್ತಿರ್ತಾರೆ, ಗೌರವದಿಂದ ಹೇಳ್ಬೇಕು. ಇದ್ದಾರೆ, ಇದ್ದಾನೆ, ಇದ್ದಾಳೆ, ಇದೆ, ಏನ್ ಲೆಕ್ಕದಂದ್ರೆ ನೀವು ಬ್ರಹ್ಮಗೆ ಏನ್ ಯಾವ ಶಬ್ದ ಬಳಸಿದ್ರು ಕಡಿಮೆ, ಎಲ್ಲಾನು ಅವಂದೇ. ಒಮ್ಮೆ ನಾವು ಬ್ರಹ್ಮದಿನಂತಂದ ತಿಳ್ಕೊಳಕ್ ಬರುದಿಲ್ಲ. ಅದು ಬ್ರಹ್ಮ ಇದ್ದಾನೆ ಅಂತ ಮೊದಲು ತಿಳ್ಕೊಂಡು ಪ್ರಮಾತ ಭಾಷೆ ಮಾಡ್ಕೊಂಡು, ಆಮೇಲೆ ಸಾಕ್ಷಿ ಭಾಷೆ ತಿಳ್ಕೊಂಡು, ಆಮೇಲೆ ಅದು ಬ್ರಹ್ಮ ಸಾಕ್ಷಿ ಭಾಷೆ ಪ್ರಮಾತ ಭಾಷೆ ಅಲ್ಲ, ಬ್ರಹ್ಮ ಜ್ಞಾನ ಐತಂತ ತಿಳ್ಕೊಂಡಿರಬೇಕಿದೆ. ಮುಂದೆ ಅದು ನಾನೇ ಇದ್ದೇನೆ ಅನ್ನೋದನ್ನು ತಿಳ್ಕೊಬೇಕು ಅಷ್ಟೇ. ಅಲ್ಲಿಗೆ ಒಯ್ಲಕತ್ತಾರ ಈಗ. ಕ್ರಮೇಣವಾಗಿ ಮೊದಲು ಈಗ ಬ್ರಹ್ಮನನ್ನ ಸಪರೇಟ್ ಮಾಡಿಬಿಟ್ರಿ. ಈಗ ನಿಮ್ ಸಾಕ್ಷಿ ಭಾಷೆ ಪ್ರಮಾತ ಭಾಷೆಲಿಂತ ಬ್ರಹ್ಮಗೆ ಸಪರೇಟ್ ಮಾಡಿಟ್ರಿ. ಈಗ ನೀವು ಸಾಕ್ಷಿ ಭಾಷೆ ಪ್ರಮಾತ ಭಾಷೆ ಮಾಡ್ಕೊಂಡು ಏನೋ ಭಾರಿ ಕಲ್ಕೊಂಡಿನಿ. ಈ ಸಾಕ್ಷಿ ಭಾಷೆ ಪ್ರಮಾತ ಭಾಷೆ ಕಲ್ಸೋದಕ್ಕೆ 4 ತರಂಗ ಹಿಡಿತು. ಒಂದೇ ಸಲ ಹಿಂಗ ವೃತ್ತಿ ಅಂತಃಕರಣ ಅಂತ ಹಿಂಗ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತ ಬಂದ್ರೆ ಇದು ಅರ್ಥ ಆಗ್ತದ. ಇದು ಅರ್ಥ ಮಾಡ್ಕೊಂಡು ನೀವೇನ್ ತಿಳ್ಕೊಳಕತ್ತೀರಿ, ತಿಳ್ಕೊಳ್ಳೋದು ಬ್ರಹ್ಮ ಆದ ಕರೆ. ಆದ್ರ ಎದರಿಂದ ತಿಳ್ಕೊಳಕತ್ತೀರಿ? ಜ್ಞಾನದಿಂದ ತಿಳ್ಕೊಳಕತ್ತೀರಿ. ಎಂತ ಜ್ಞಾನ? ಸಾಕ್ಷಿ ಭಾಷೆ ಪ್ರಮಾತ ಭಾಷೆದಿಂದ ತಿಳ್ಕೊಳಕತ್ತೀರಿ. ಇದು ಏನದ? ಕ್ಯೂರಿಂಗ್ ಆಗ್ಯದ.
ಛತ್ ಕಿವ್ರಿಂಗ್ ಆಗ್ಯದ. ಆದ್ರೆ ಇನ್ನ ಏನದ ಕೆಳಗ ಅವು ಕಂಬಗಳು ಹಾಕಿರ್ತಾರಲ್ರಿ ಛತ್ತಿನ ಕೆಳಗ, ಹಂಗೆ ಅದಾವು. ಇನ್ನ ಸ್ವತಂತ್ರ ಆಗಿಲ್ಲ ಬ್ರಹ್ಮ. ಅದಕ್ಕೇನ್ ಮಾಡ್ತಾನ, ಕೆಳಗಿನ ಕಂಬಗಳು ಒಂದಿಟ್ಟು ಕಿತ್ತು ಎಳ್ಳಾಡಿಸಿ ತೋರಿಸ್ತಾನ. ಇದು ಕಿತ್ತಿದ್ರು ಅದು ಛತ್ ತಾನೇ ನಿಂದಿರ್ತದ. ಅವನ್ನೇ ಇಟ್ಕೊಂಡು ಕುಂದಿರ್ಬೇಡ್ರಿ. ಸಾಕ್ಷಿ ಭಾಷ್ಯ, ಪ್ರಮಥ ಭಾಷ್ಯ, ವಿಚಾರ ಸಾಗರ, ಅದೇನು ವಿಚಾರ ಚಂದ್ರೋದಯ, ನಿಶ್ಚಲ್ದಾಸು, ಪೀತಾಂಬರ, ಮತ್ ಪಾಠ ಹೇಳ ಮಾಸ್ತರ, ಇವೆಲ್ಲ ತಲೆಗೆ ಇಟ್ಕೊಳ್ಬೇಡ್ರಿ. ಇವೆಲ್ಲ ಓಟು ಸಾಧನೆಗೆ ಸಂಬಂಧಪಟ್ಟದ್ದೇ ಹೊರತು ಬ್ರಹ್ಮಗೆ ಸಂಬಂಧಪಟ್ಟದ್ದಲ್ಲ. ಬ್ರಹ್ಮ ಸ್ವತಂತ್ರವಾಗಿ ಪ್ರತ್ಯಕ್ಷವಾಗಿ ಇದ್ದಾನೆ. ಇಂಥದೊಂದು ಸ್ವತಂತ್ರವಾದ ಪ್ರತ್ಯಕ್ಷವಾದಂಥ ಬ್ರಹ್ಮ ನಾನೇ ಅದೀನಿ, ಆ ಬ್ರಹ್ಮ ಬೇರೆ ಅಲ್ಲ, ಅದು ನಾನೇ ಅದೀನಿ ಅಂತೇಳಿ ಇದು ತಿಳ್ಕೊಳಕ ಎಷ್ಟರ ಹೈರಾಣ ಇದೆ. ಇದು ಎಷ್ಟು ಸರಳ ಇತ್ತು, ಎಷ್ಟು ಚಲೋ ಇತ್ತು ಅಂತ ಮುಂದೆ ಅನ್ನಿಸ್ತದೆ ನಿಮ್ಗೆ. ಇನ್ನು ಮುಂದೆ ಅನ್ನಿಸ್ತದೆ. ಇಟ್ಟು ಹೇಳೋದಕ್ಕ ಎಷ್ಟರೇ ಪಾಠ ಹೇಳಿದ್ರಲ್ಲಪ್ಪ, ಇನ್ನು ಮುಂದೆ ಗೊತ್ತಾಗ್ತದೆ ನೀವು. ಒಂದೇ ಸಲ ಬಜಿ ತಿಂತೀನಿ ಅಂದ್ರೆ ಹೆಂಗಾಗ್ತದೆ? ತರಬೇಕು, ಎಣ್ಣೆ ಕಾಸ್ಬೇಕು, ಕಡ್ಲೆ ಹಿಟ್ಟು ಕಲಸ್ಬೇಕು, ಅಜ್ವಾನ ಏನೇನು ಹಾಕ್ಬೇಕು, ಮೆಣಸಿಕಾಯಿ ಹಾಕ್ಬೇಕು, ಎಲ್ಲ ಮಾಡಿದ್ರೆ ಬಜಿ ತಿನ್ನೋದು. ಇನ್ನು ಸನೇಕ್ ಬಂದಿರಿ ಈಗ. ಮತ್ತೆ ಯಾರೇನು ಹೇಳ್ತೀರ ಇವತ್ತಿನ ಪಾಠದ ಬಗ್ಗೆ? ಏನ್ ನಾಳೆ ಇನ್ನ ಡೀಟೇಲ್ ಆಗಿ ಹೇಳೋದು? ನಾಳೆ ಮಾತಾಡ್ರಿ. ನಿಮ್ಮ ಸಾಕ್ಷಿ ಭಾಷ್ಯ, ಪ್ರಮಾತ ಭಾಷ್ಯ ಅದೇನದು ಜ್ಞಾನಕ್ಕೆ ಸಂಬಂಧಪಟ್ಟದ್ದು, ಬ್ರಹ್ಮಕ್ಕೆ ಸಂಬಂಧ ಇಲ್ಲ. ಬ್ರಹ್ಮ ಸ್ವತಂತ್ರವಾಗಿ ಆತ ಪ್ರತ್ಯಕ್ಷವಾಗಿಯೇ ಇದ್ದಾನೆ. ಇದು ಜ್ಞಾನ, ಬಾನ, ಸಾಕ್ಷಿ ಭಾಷ್ಯ, ಪ್ರಮತ ಭಾಷ್ಯ ಇವೆಲ್ಲ ಎದಕ್ಕೆ? ನೀವು ಮಾಡ್ಕೊಂಡು ವ್ಯವಸ್ಥೆಗಳು. ಅವನನ್ನು ಪಡ್ಕೊಳ್ಳೋದಕ್ಕೆ ನೀವು ಮಾಡ್ಕೊಳ್ಳೋ ವ್ಯವಸ್ಥೆಗಳಷ್ಟೇ. ಆದ್ರೆ ನೀವು ಪಡ್ಕೊಂಡ್ರು ಅಷ್ಟೇ, ನೀವು ಬಿಟ್ಟರು ಅಷ್ಟೇ, ಆತ ಪ್ರತ್ಯಕ್ಷವಾಗಿಯೇ ಅಂದ್ರೆ ಅಪರೋಕ್ಷವಾಗಿಯೇ ಇದ್ದಾನೆ ಅನ್ನೋದೇ ಉದ್ಗಾರ. ಅದನ್ನ ನೀವು ನಿಶ್ಚಯ ಜ್ಞಾನ ಮಾಡ್ಕೋಬೇಕು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಆರತಿಯನ್ನು ಬೆಳಗು ಎಂದು ಪೀತಾಂಬರ ದೀಜೆ, ಪಂಡಿತ ಪೀತಾಂಬರ ದೀಜೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಬಾಲಭೂತ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಗೋಧಿಪಗೆ, ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ, ವೃತ್ತಿ ರತ್ನಾವಳಿ ಕೃತಿಯ
ಲೋಕಧಿಕ ಮಹಾಮಹಿಮನಿಗೆ ಸಂಸ್ಕೃತವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ ಬಂದ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ ಕಂದನಾದ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ ಪಂಡಿತ ಪೀತಾಂಬರಜಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಸರ್ವಜ್ಞ ಮೂರ್ತಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು.